श्रीमदाचार्यपर्यन्तां वन्दे गुरुपरम्परां उषाग्रमतये भानुद्युतये वारिभूतये आराधितश्रीपतये सुधीन्द्रयतये नमः। तपो विद्या विरक्त्यादिसद्गुणौघाकरानहं वादिराजगुरुं वन्दे हयग्रीवतमाश्रयात्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम् हरिः ओम् हरिः ओम्। ಪವಿತ್ರವಾದ ತ್ರಿವೇಣಿ ಸಂಗಮದಂತೆ ಮೂರು ಯತಿಗಳ ಆರಾಧನಾ ನಿಮಿತ್ತವಾಗಿ ನಡೀತಾ ಇರುವ ವಿಶೇಷವಾಗಿರತಕ್ಕಂತಹ ಜ್ಞಾನಸತ್ರ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು, ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಹಾಗೂ ವ್ಯಾಸರಾಜ ತೀರ್ಥ ಶ್ರೀಪಾದಂಗಳವರ ಮಹಾನುಭಾವರ ಆರಾಧನಾ ನಿಮಿತ್ತವಾಗಿ ನಡೀತಾ ಇರುವ ಒಂದು ಜ್ಞಾನಸತ್ರ. ಇಂತಹ ಗುರುಗಳ ಆರಾಧನೆಯ ಸಂದರ್ಭದಲ್ಲಿ ಅವರ ವಿಶೇಷವಾಗಿ ಮಹಿಮೆಯನ್ನು ಕೊಂಡಾಡಿದರೆ ಮನೋವಿಶುದ್ಧೈ ಚರಿತಾನುವಾದ, ಮನಸ್ಸಿನಲ್ಲಿರತಕ್ಕಂತಹ ಅನೇಕ ಕಲಿಕಲ್ಮಶಗಳು ಪರಿಹಾರವಾಗಿ ಭಗವಂತನ ಗುಣಗಳನ್ನು ತಿಳಿದುಕೊಳ್ಳಿಕ್ಕೆ ಸಾಧನವೆನ್ನುವುದು ಆಗ್ತದೆ. ಇಂತಹ ಪವಿತ್ರವಾಗಿರತಕ್ಕಂತಹ ಯತಿಗಳ ಆರಾಧನೆಯ ನಿಮಿತ್ತ ಒಂದೊಂದು ಗುರುಗಳ ಕಿಂಚಿತ್ತಾಗಿರತಕ್ಕಂತಹ ಪವಾಡಗಳನ್ನು, ಅವರ ಮಹಿಮೆಯನ್ನು ತಿಳಿದುಕೊಂಡು ವಿಶೇಷವಾಗಿ ಬ್ರಾಹ್ಮಣ ಭೋಜನದ ಮಹತ್ವವನ್ನು ಯಥಾಮತಿಯಾಗಿ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃತ್ಸ್ರಾಯ ತಪಸೇ ಚೇಹ ಪ್ರೇತ್ಯಾನಂತ ಸುಖಾಯ ಚ. ಉಪನಿಷತ್ತು ಒಂದು ಮಾತು ತಿಳಿಸಿಕೊಡುತ್ತದೆ. ಬ್ರಾಹ್ಮಣ ಜನ್ಮ ಬಂದಾಗ, ಮಾನವ ಜನ್ಮ ಬಂದಾಗ ಅದರ ಸಾರ್ಥಕತೆ ಎನ್ನುವುದು ಮಾಡಿಕೊಳ್ಳದೇ ಹೋದರೆ ಭಗವಂತನಿಗೆ ಅಯ್ಯೋ ಅಂತ ಅನಿಸ್ತದಂತೆ. ಎಂತಹ ಜನ್ಮವೆನ್ನುವುದು ಕೊಟ್ಟಿದ್ದೀನಿ, ಏನು ಮಾಡ್ತಾ ಇದ್ದಾನೆ ಅಂತ ಭಗವಂತನಿಗೆ ಬಹಳ ಕಷ್ಟವಾಗ್ತದಂತೆ. ಅದಕ್ಕಾಗಿ ಈ ಮಾನವ ಜನ್ಮ ಬ್ರಾಹ್ಮಣ್ಯ ಸಾರ್ಥಕವಾಗಬೇಕು ಅಂತಂದ್ರೆ ಶ್ರೀಮದ್ ಭಾಗವತ ತಿಳಿಸಿಕೊಡ್ತದೆ, ಆದವು ಸಂಗಂಚ ಸಾಧುಷು. ಇನ್ನು ಯಾವ ಕೆಲಸವೂ ಕೂಡ ಮಾಡಬೇಡ, ಮೊದಲು ಸಜ್ಜನರ ಸಹವಾಸ ಮಾಡು ಅಂತ ಹೇಳ್ತಾ ಇದ್ದ. ಇನ್ನೇನೂ ಮಾಡೋದು ಬೇಡ. ಯಾಕಂದ್ರೆ ಜಪ ತಪ ಅನುಷ್ಠಾನ ವ್ರತ ಉಪವಾಸ ಇತ್ಯಾದಿಗಳು ಮಾಡಿದರೂ ಸಹಿತ ಆ ಜನ್ಮ ಸಾರ್ಥಕವಾಗ್ತದಲ್ಲ, ನೀವು ಕೇವಲ ಸಜ್ಜನರ ಸಂಗ ಮಾಡ್ರಿ ಅಂತ ಹೇಳ್ತಾ ಇದ್ದೀರಲ್ಲ. ಯಾಕೆ ಅಂತಂದ್ರೆ ಇಷ್ಟೆಲ್ಲ ಮಾಡುವುದಕ್ಕೆ ಪ್ರೇರಣೆ ಮಾಡಿ ಬರುವುದು ಯಾವಾಗ ಅಂತಂದ್ರೆ ಸಜ್ಜನರ ಸಂಘ ಮಾಡಿದರೆ. ಆ ಸಜ್ಜನರ ಸಂಘನೇ ಮಾಡಲಿಲ್ಲ ಅಂತಂದ್ರೆ ಯಾವ ಉಪವಾಸ, ಯಾವ ವ್ರತ, ಯಾವ ಜಪ, ಯಾವ ತಪ, ಯಾವ ಪೂಜಾ, ಯಾವ ಅಭಿಷೇಕ ಏನೂ ಗೊತ್ತಾಗೋದು. ಏನೇನೇನೇನೋ
ಶ್ರೀಮದ್ ಭಾಗವತರ 32 ಲಕ್ಷಣದಲ್ಲಿ ಮೊದಲನೇ ಲಕ್ಷಣ ಯಾವುದು ಅಂತಂದ್ರೆ ಇದೆ. ಯಾವುದು ಮಾಡಬೇಡಪ್ಪ ನೀನು, ಮೊದಲು ಸಜ್ಜನರ ಸಹವಾಸ ಮಾಡು. ಸಜ್ಜನರ ಸಹವಾಸ ಮಾಡಿದರೆ ಅಲ್ಲಿ ಯಾವ ಉಳಿದ ಹರಟೆಯೂ ಕೂಡ ಆಗೋದಿಲ್ಲ. ಕೇವಲ ಭಗವತ್ ತತ್ವವೆನ್ನೋದೇ ಅವರು ಮಾತಾಡ್ತಾ ಇರ್ತಾರೆ. ಆ ಭಗವತ್ ತತ್ವ ಪ್ರಚೋದನೆ ಎನ್ನುವುದು ಮಾಡಲಿಕ್ಕೆ ಕಾರಣೀಭೂತವಾದದ್ದು ಸಾಧಕರು, ಸಜ್ಜನರು. ಅಂತಹ ಸಜ್ಜನರಲ್ಲಿ 3 ಮಹಾನುಭಾವರು ನಮ್ಮ ಜಗತ್ತಿಗೆ ಅವತಾರ ತಾಳಿರತಕ್ಕಂತಹ ಮಹಾನುಭಾವರು ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು, ವಾದಿರಾಜ ತೀರ್ಥ ಗುರು ಸಾರ್ವಭೌಮರು, ವ್ಯಾಸರಾಜ ತೀರ್ಥ ಗುರು ಸಾರ್ವಭೌಮರು. ಇವರ ಮಹಿಮೆ ಎನ್ನುವುದು ಒಂದೆರಡು ನಿಮಿಷದಲ್ಲಿ ಹೇಳಬೇಕು ಅಂತಂದ್ರೆ ಆಗೋದಿಲ್ಲ. ಆದರೆ ಅವರ ಸ್ಮರಣೆ ಎನ್ನುವುದು ಮಾಡದೇ ಹೋದರೆ ನಾವು ಕೃತಜ್ಞರಾಗ್ತೇವೆ. ಇಲ್ಲೇ ನೆಲೆಸಿರತಕ್ಕಂತಹ ಮಹಾನುಭಾವರಿಗೆ, ಪರಿಮಳಾಚಾರ್ಯರಿಗೆ, ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ನಮ್ಮೆಲ್ಲರ ಅನುಗ್ರಹಕ್ಕಾಗಿ ಕೊಟ್ಟಿರತಕ್ಕಂತಹ ಮಹಾನುಭಾವರು ಸುಧೀಂದ್ರ ತೀರ್ಥ ಶ್ರೀಪಾದಂಗಳು. ವಿಚಾರ ಮಾಡ್ರಿ, ಸುಧೀಂದ್ರ ತೀರ್ಥರೇ ಆಗದೇ ಹೋದರೆ ನಮಗೆ ರಾಯರೇ ಸಿಗ್ತಿದ್ದಿಲ್ಲೇನೋ, ಆ ಕಲ್ಪವೃಕ್ಷ ಕಾಮಧೇನುನೇ ನಮಗೆ ಗೊತ್ತೇ ಆಗ್ತಿದ್ದಿಲ್ಲ. ಇಂತಹ ಮಹಾನುಭಾವರು ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು. ಇವರ ಒಂದು ಸಣ್ಣ ದಿವ್ಯವಾಗಿರ್ತಕ್ಕಂತಹ ಮಹಿಮೆ. ಮಹಾನುಭಾವರು ಶಾಪಾನುಗ್ರಹ ಸಕ್ತರು, ಅನೇಕ ವಿದ್ಯಾ ಪ್ರವೀಣರು. ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರೋ ಮಹಾಯಶ ಅಂತಂತೀವಿ ನಾವು. ರಾಯರಿಗೇನೆ ಅವರ ಶಿಷ್ಯರೇ ಸಕಲ ವಿದ್ಯಾ ಪ್ರವೀಣರು ಅಂತಂದ್ರೆ ಆ ವಿದ್ಯೆ ಕಲಿಸಿರ್ತಕ್ಕಂತಹ ಮಹಾನುಭಾವರು ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು. ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲಾನುಕ್ರಮದಲ್ಲಿ ಒಂದು ಘಟನೆ ಆಗಿ ಹೋಯಿತು. ವಿಜಾಪುರ ಪ್ರಾಂತದಲ್ಲಿ ಈ ಒಂದು ಘಟನೆ ಎನ್ನುವುದು ನಡೆಯಿತು. ವಿಜಾಪುರ ಗುಲ್ಬರ್ಗಾದ ಬಿಸಿಲು ಎಷ್ಟು ಅನ್ನೋದು ಎಲ್ಲರಿಗೂ ಕೂಡ ತಿಳಿದ ವಿಚಾರ. ಒಂದು ಸಮಯ ಹೀಗೆ ಬಂತು, 12 ವರ್ಷ ಬರಗಾಲ. 1 ವರ್ಷ ಬರಗಾಲ ಆದರೆ ನಮಗೆ ಗೊತ್ತಾಗ್ತದೆ. 12 ವರ್ಷ ಬರಗಾಲ, ಯಾವ ಸಾಧನೆಯೂ ಕೂಡ ಇಲ್ಲ, ಮಳೆನೇ ಇಲ್ಲ. ಮಳೆನೇ ಇಲ್ಲ ಅಂತಂದ್ರೆ ಬೆಳೆ ಇಲ್ಲ, ಬೆಳೆನೇ ಇಲ್ಲ ಅಂತಂದ್ರೆ ಉದರಭರಣನೇ ನಿಂತು ಹೋಯಿತು. 12 ವರ್ಷ ಬರಗಾಲವೆನ್ನುವುದು ಬೀಳ್ತದೆ. 12 ವರ್ಷ, ಒಂದಿಲ್ಲ ಎರಡಿಲ್ಲ, 12 ವರ್ಷ ಎಲ್ಲ ಭೂಮಿಯೂ ಸಹಿತ ಬಿರುಕು ಬೆಳೀಲಿಕ್ಕೆ ಪ್ರಾರಂಭವಾಗಿದೆ. ಆಗಿನ ಸಂಸ್ಥಾನ ಆದಿಲ ಶಹ, ಅವನಿಗೆ ಒಬ್ಬ ಮಂತ್ರಿ ಇದ್ದ, ಶ್ಯಾಮಘನ ಅಂತ. ಈಗ ರಾಜ್ಯ ದರಬಾರದಲ್ಲಿ ನೋಡಿದಾಗ ತನ್ನ ಕೋಶಾಗಾರದಲ್ಲಿ ಎಷ್ಟಿರ್ತದೆ ಅಷ್ಟು ಅವನು ಅವರಿಗೆ ಕೊಟ್ಟು ಪಾಲನ ಪೋಷಣೆ ಎನ್ನುವುದು ಮಾಡ್ತಾ ಇರ್ತಾನೆ. ನನ್ನ ಕಡೆನೇ ಮುಗಿದು ಹೋಯಿತು ಅಂತಂದ್ರೆ ಏನು ಮಾಡ್ತಾನ? ಆಗ ಹೀಗೆ ಮಾತಾಡಬೇಕಾದ್ರೆ 3 ವರ್ಷ, 4 ವರ್ಷ, 5, 8 ವರ್ಷ ಕಳೆದು ಹೋಯಿತು. ಇನ್ನೇನು ಧಾನ್ಯಾಗಾರದಲ್ಲಿಯೂ ಕೂಡ ಯಾವ ಧಾನ್ಯವೂ ಕೂಡ ಉಳಿತಾ ಇಲ್ಲ. ಬಂದವರಿಗೆಲ್ಲರಿಗೂ ಕೂಡ ಕೊಡ್ತಾ ಇದ್ದಾನೆ, ಬಂದವರಿಗೆಲ್ಲವೂ ಕೂಡ ಕೊಡ್ತಾ ಇದ್ದಾನೆ. ತಮ್ಮ ಕಡೆಯಿಂದ ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಮಾಡ್ತಾ ಇದ್ದಾನೆ. ಕೊನೆಗೆ ಮಂತ್ರಿಗೆ ಕೇಳ್ತಾ ಇದ್ದಾನೆ, ನಿಮ್ಮ ಹಿಂದೂ ಒಳಗ ಯಾರೋ ಒಬ್ರು ಮಹಾನುಭಾವರು ಗುರುಗಳಿದ್ರು ನೋಡಪ್ಪ. ಯಾಕಂದ್ರೆ ತಾನು ಸ್ಲೈಂಶ ಮುಸಲ್ಮಾನ. ನಿಮ್ಮ ಹಿಂದೂ ಪದ್ಧತಿಯಲ್ಲಿ ಯಾವುದಾದ್ರೂ ಒಂದು ಪೂಜಾ ಪುನಸ್ಕಾರಾದಿಗಳು ಇದ್ದರೆ ಹೇಳು, ಅವಶ್ಯ ಮಾಡೋಣ. ಈ ಒಂದು ತೃಷಾ ಎನ್ನುವುದು ಏನದ, ಬರಗಾಲವೆನ್ನುವುದು ಮುಗಿದು ಹೋಗಬೇಕು. ಒಂದು ಸಲ ಮಳೆ ಬಿದ್ದರೆ ಸಾಕು, ಎಲ್ಲವೂ ಕೂಡ ಸರಿದು ಹೋಗ್ತದೆ. ಅಂತಹ ಏನಾದರೂ ಒಂದು ಉಪಾಯ ಇದ್ರೆ ಹೇಳು ಅಂತಂದಾಗ ಆ ಶ್ಯಾಮಘನ ಏನು ಮಾಡ್ತಾ ಇದ್ದಾನೆ, ಬ್ರಾಹ್ಮಣವನು ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂತಿದ್ದಾರೆ. ಆ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ಯಾವ ಊರಿನಲ್ಲಿ ಇರ್ತಾರೆ ಆ ಊರಿನಲ್ಲಿ ಮಳೆ ಆಗ್ತದೆ ಅಂತ ತಿಳಿಸಿದ್ದಾರೆ. ಸರಿ, ಮೊದಲು ಹೋಗಿ ಅವರಿಗೆ ಆಹ್ವಾನವೆನ್ನುವುದು ಮಾಡು, ಆಮಂತ್ರಣವೆನ್ನುವುದು ಕೊಡು, ದಯವಿಟ್ಟು ನಮ್ಮ ಪ್ರಾಂತಿಗೆ ಬಂದು ನಮಗೆ ಸುಭಿಕ್ಷೆ ಆಗುವಂತೆ ಮಾಡು ಅಂತ ಇಲ್ಲೇ ಹೇಳ್ತಿದ್ದಾರೆ.
ಸ್ವಾಮಿ ವಿಜಾಪುರ ಪ್ರಾಂತದಲ್ಲಿ 12 ವರ್ಷ ಬರಗಾಲ ಬಿದ್ದು ಎಲ್ಲವೂ ಕೂಡ ಒಣಗಿ ಹೋಗಿಬಿಟ್ಟರೆ, ಎಷ್ಟೋ ಗೋಗಳು ಸತ್ತು ಹೋಗಿತ್ತು. ತಾವು ಬಂದರೆ ಮಳೆ ಆಗ್ತದೆ ಅಂತ ಅನೇಕ ಖ್ಯಾತಿ ಅನ್ನೋದು ನಾನು ಕೇಳಿದ್ದೇನೆ, ನಾನು ಸ್ವಂತ ಅನುಭವವನ್ನು ಪಟ್ಟಿದ್ದೇನೆ, ದಯವಿಟ್ಟು ನೀವು ಬರಬೇಕು ಅಂತ. ಆಗ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರಂತಾರೆ, ನಾನೇನು ಬರೋದಿಲ್ಲಪ್ಪ, ಮಳಿ ತರಿಸೋದು ಅಂತಾರೆ ಭಗವಂತನ ಕೈಯಲ್ಲಿ ಇರೋದು, ನಾನೇನು ಬರೋದಿಲ್ಲ, ನನ್ನ ಶಿಷ್ಯ ಇದ್ದಾನೆ, ಆ ಶಿಷ್ಯನಿಗೆ ಕರ್ಕೊಂಡು ಹೋಗು, ಅವರಿಗೆ ಬ್ಯಾಡಂತಲೇನೇ ನಾನು ನಿಮಗೆ ಕರ್ತಾ ಇದ್ದೇನೆ. ಕೆಲವರ ಕಡೆ ಇರ್ತಾರೆ ಆಚಾರ್ಯ ನೀವೇ ಬರಬೇಕು ಅಂತ, ಕೆಲವೊಂದು ಕಡೆ ಇರ್ತಾರೆ. ಯಾಕಂದ್ರೆ ಅವರ ಮನೆಯಲ್ಲೇ ಒಂದು ವಹಿವಾಟ ಆಗಿರ್ತದೆ, ಒಳ್ಳೆಯದಾಗಿರ್ತದೆ, ಅದಕ್ಕಾಗಿ ನೀವೇ ಬರಬೇಕು ಅಂತಂದಿದಾಗ ನಾ ಇನ್ನೊಬ್ಬರಿಗೆ ಕಳಿಸ್ತೀನಿ ಅಂತ ಅನ್ಕೊಳ್ಳಿ, ಅವರಿಗೆ ಬ್ಯಾಡ ಅಂತ ಅನ್ಕೊಂಡೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತಂದ. ಇಲ್ಲ, ಸುಧೀಂದ್ರ ತೀರ್ಥರು ಅಂತಿದ್ದಾರೆ, ಅವರಿಗೆ ಕರ್ಕೊಂಡು ಹೋಗರಿ, ನನ್ನ ಆಜ್ಞೆ ಇದೆ ಅಂತ ಹೇಳ್ತಾರೆ. ಆಯ್ತು, ಮತ್ತೆ ಗುರುಗಳೇ ಹೇಳಿದ ಮೇಲೆ ಕೈ ಮುಗಿತಾನೆ, ಅವರಿಗೆ ಹೇಳ್ತಾರೆ. ಇನ್ನೇನು ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ವಿಜಯಪುರ ಪ್ರಾಂತದಲ್ಲಿ ಕಾಲಿಟ್ಟಿದ್ದೇ ತಡ ಧೋ 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 ಮಳೆ ಪ್ರಾರಂಭವಾಗ್ತದೆ. ಜೋರ ಮಳೆ ಬರಲಿಕ್ಕೆ ಪ್ರಾರಂಭವಾಗಿದೆ. ಬಹಳ ಸಂತೋಷ ಆಯ್ತು ರಾಜನಿಗೆ, ಭಾರಿ ಸಂತೋಷವೇ. ಬಹುತ್ ಅಚ್ಚಾ ಹುವಾ ಅಂತಂತಾರೆ ಮುಸಲ್ಮಾನ. ನಿಮ್ಮ ಗುರುಗಳು ಭಾರಿ ಪ್ರಭಾವಶಾಲಿ ಅಂತಂದರೆ ಶ್ಯಾಮಘನ ಇರ್ತಾರೆ ನಮ್ಮ ಗುರುಗಳಲ್ಲಿ. ಅವರು ನಮ್ಮಲ್ಲಿ ಅನೇಕ ಪವಾಡಗಳಿರ್ತದೆ, ಅವರ ಜೊತೆಗೆ ಇವರಿದ್ದಾರೆ, ಮಹಾನುಭಾವರಿದ್ದಾರೆ. ನೀನು ಅವರಿಗೆ ಗುರುಗಳು ಅಂತ ವಹಿಸ್ಬೇಕು. ಇದೇನಪ್ಪ ನನ್ನ ಬುಡಕ್ಕೆ ಬಂತಲ್ಲ ಇದು. ನಾನು ವಿಜೇಂದ್ರ ತೀರ್ಥರ ಶಿಷ್ಯ, ಇವರು ಅವರ ಶಿಷ್ಯಂದರು, ಹಂಗೆ ಹೆಂಗಾಗ್ತದೆ ಅಂತಂದಾಗ ಆ ಶ್ಯಾಮಘನ ಎನ್ನುವ ವ್ಯಕ್ತಿ ಏನು ಮಾಡ್ತಾನೆ, ಆ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಹೋಗಿ ತಾನೇ ಹೇಳ್ತಾ ಇದ್ದಾನೆ, ನಮ್ಮ ಗುರುಗಳು ವಿಜೇಂದ್ರ ತೀರ್ಥ, ನೀವು ನಮ್ಮ ಗುರುಗಳಲ್ಲ. ಆದರೆ ರಾಜ ಹೇಳ್ತಾ ಇದ್ದಾನೆ, ನಿಮಗೆ ನಾನು ಶಿಷ್ಯತ್ವವೆನ್ನುವುದು ವಹಿಸಬೇಕು, ಇದು ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ನೀನೇನಂದಿ, ಮಳೆ ಬೇಡ, ಮಳೆ ಬಿದ್ದರೆ ಅಂದರೆ ಇದು ಕೋ ಇನ್ಸಿಡೆಂಟ್ ಆಗ್ಬೋದಲ್ಲ, ಗಾಗಿ ಕೂಡ್ಲಿಕ್ಕೆ ಪಂಗಿ ಮುರಿಲಿಕ್ಕೆ ನೀವು ಬಂದಾಗ ಮಳೆ ಬಿತ್ತಪ್ಪ, ಇದಕ್ಕೇನು ಪವಾಡ ಅನ್ನೋದೇನು ಅನ್ನೋದಿಲ್ಲ. ಹಾಗಾದ್ರೆ ನಿನಗೇನಾಗಬೇಕಾಗಿದೆ ಹೇಳು ಅಂತ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಆ ಶ್ಯಾಮಘನ ಎನ್ನುವ ವ್ಯಕ್ತಿಗೆ ನಿನಗೇನಾಗಬೇಕಾಗಿದೆ ಹೇಳು ಅಂತಂದ್ರೆ ನೀನು ಶಿಷ್ಯತ್ವವೆನ್ನುವುದು ವಹಿಸ್ತೀಯ ಅಂತಂದಾಗ ಸರಿ ಅಂತ ಹೇಳ್ತಾನೆ. ನನ್ನ ಹೆಸರೇನಿದೆ ಶ್ಯಾಮಘನ. ಆ ಶ್ಯಾಮಘನ ಉಲ್ಟಾ ಮಾಡಿದರೆ ಒಬ್ಬ ವ್ಯಕ್ತಿ ಆಗ್ತಾನೆ. ಆ ವ್ಯಕ್ತಿ ಏನು ಮಾಡಿದನೋ ಆ ಕೆಲಸವೆನ್ನುವುದು ನೀವು ಇಲ್ಲಿ ಮಾಡಿ ತೋರಿಸಿದರೆ ನಾನು ಒಪ್ತೀನಿ. ಇದು ಸಂಸ್ಕೃತ ಒಳಗ ಮಾತಾಡ್ತಾರೆ. ಆಗ ಶಿಷ್ಯಂದ್ರೆ ಹೇಳ್ತಾ ಇದ್ದಾರೆ, ಅವ ಏನು ಹೇಳಿದ್ದು ತಿಳಿತಾ ಇಲ್ಲ, ಅವನ ಶಿಷ್ಯತ್ವ ವಹಿಸೋದು ಬೇಡ, ನಾವು ನಮ್ಮ ಪಾಡಿಗೆ ಅವ್ರಿಗೆ ಸುಭೀಕ್ಷೆ ಆಯಿತು, ಮಳೆ ಬಿತ್ತು, ನಾವು ಹೊರಟೋಗೋಣ ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಸ್ವಮತ ಸ್ಥಾಪನ ಆಗಬೇಕಾಗಿದೆ. ಸರಿ, ಏನಂತ ಅವನ ಬೇಡಿಕೆ ಇದೆ ಅಂತಂದ್ರೆ ಅವನ ಹೆಸರು ಏನಿದೆಯಪ್ಪ ಅಂತಂದ್ರೆ ಶ್ಯಾಮಘನ. ಉಲ್ಟಾ ಮಾಡಿದ್ರೆ ಏನಾಗ್ತದೆ, ಘನಶ್ಯಾಮ ಅಂತ. ಘನಶ್ಯಾಮ ಯಾರ ಹೆಸರು? ಶ್ರೀಕೃಷ್ಣ ಪರಮಾತ್ಮಂತ ಹೆಸರು. ಅವನ ಮಾಡಿರತಕ್ಕಂತಹ ಕೆಲಸ ಏನು ಮಾಡಿದವನು? ಮಹಾಭಾರತ ಯುದ್ಧದಲ್ಲಿ ಜಯದ್ರಥನ ಸಂಹಾರ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಸೂರ್ಯನನ್ನೇ ಮುಚ್ಚಿ ಹಾಕಿದ, ಆ ಕೆಲಸವೆನ್ನುವುದು ವೈಶಾಖ ಮಾಸದಲ್ಲಿ 12ಕ್ಕೆ ಆ ಸೂರ್ಯನನ್ನೇ ಮುಚ್ಚಿಬಿಡುವಂತಹ ಕೆಲಸ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾನೆ. ಇದೇಂಗೆ ಸಾಧ್ಯದರಿ ಅಂತಂದ್ರೆ ನಾನು ಆ ಕೆಲಸ ಮಾಡೋದಿಲ್ಲ, ಆ ಸವಿತ್ರ ನಾಮಕನಾಗಿರ್ತಕ್ಕಂಥ ಪರಮಾತ್ಮನೇ ಮಾಡ್ತಾನೆ. ಇನ್ನೇನು ವೈಶಾಖ ಮಾಸ ತಟ 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 ನೀರು ಇಳಿತಾ ಇದೆ ಮೈ ಮೇಲಿನ, ಬೆವರು ಅಷ್ಟು ದಾಹವೆನ್ನುವುದು ಬರ್ತಾ ಇದೆ. 11 ಆಗ್ತದೆ. ಮಹಾಮಂಗಳಾರತಿ ಯಾವಾಗ ಆಗ್ತದೆ ಆವಾಗ ಇದ್ದಕ್ಕಿದ್ದಂಗೆ ಎಲ್ಲ ಕಡೆ ಸೂರ್ಯಕ್ಕೆ ಗ್ರಹಣ ಯಾವ ರೀತಿಯಾಗಿ ಹಿಡಿತಾರೆ ಆ ರೀತಿಯಾಗಿ ಎಲ್ಲ ಕಡೆ ಕಪ್ಪಾಗಿ ಬಿಡ್ತು. ಸುಧೀಂದ್ರ ತೀರ್ಥರಿಗೆ ಜಯವಾಗಿದೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಈ ಕಡೆ ಶ್ಯಾಮಘನ ಗಡ 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 ನಡಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೂರ್ಯನನ್ನೇ ತೆಗೆದು ಹಾಕಿದ್ರೆ ನನಗೆ ಬಿಡ್ತಾರ ಈಗ ಇವರು? ಆ ಶ್ಯಾಮಘನ ಬಂದು ಆ ಭಗವಂತನ ಆರಾಧ್ಯರಾಗಿರತಕ್ಕಂತಹ, ಆರಾಧನೆ ಮಾಡುತ್ತಿರತಕ್ಕಂತಹ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ
ಶಿಷ್ಯವಾಗ್ತೇನೆ, ಆದರೆ ನನಗೇನು ಮಾಡಬೇಡರಿ. ಆಗ ಸುಧೀಂದ್ರ ತೀರ್ಥರ ಶ್ರೀಪಾದಂಗಳವರು ಒಂದು ಮಾತು ಹೇಳ್ತಾರೆ. ಏನು ಅಂತಂದ್ರೆ, ಯಾವತ್ತೂ ಕೂಡ ದೊಡ್ಡವರ ಪರೀಕ್ಷೆ ಎನ್ನುವುದು ಮಾಡಲಿಕ್ಕೆ ಹೋಗಬಾರದು. ತಮಗೆ ಏನೇ ಸಮಸ್ಯೆ ಇರಲಿ, ಅತ್ಯಂತ ವಿನಯದಿಂದ ನಮ್ರತೆಯಿಂದ ಅವರಿಗೆ ಮುಖಾಮುಖಿಯಾಗಿ ಕೇಳಿಕೊಂಡು ಬಗೆಹರಿಸಬೇಕೇ ಹೊರತು ತಾವು ಉದ್ಧಟತನದಿಂದ ಈ ರೀತಿಯಾದ ಕಾರ್ಯ ಮಾಡಬಾರದು. ಅದು ಹಿರಿಯರ, ಮಹಾನುಭಾವರ, ಬ್ರಾಹ್ಮಣರ ಯಾವುದೇ ವಿಧವಾಗಿರ್ತಕ್ಕಂಥ ತಮ್ಮದು ಸಮಸ್ಯೆ ಎನ್ನುವುದು ಅನೇಕ ಇರುತ್ತದೆ. ಆ ಸಮಸ್ಯೆ ಎನ್ನುವುದು ಮುಖಾಮುಖಿಯಾಗಿ ಕೂತು ಹಿಂಗೆ ಸಮಸ್ಯೆ ಇದೆ, ಆ ಸಮಸ್ಯೆ ಎನ್ನುವುದು ಒಂದೇನಾದರೂ ಬಗೆಹರಿಸಬೇಕು ಅಂತ ಪ್ರಾರ್ಥನೆ ಎನ್ನುವುದು ಮಾಡಬೇಕೇ ಎಂದು ಸುಧೀಂದ್ರ ತೀರ್ಥರು ಆ ಶಾಮಖನನಿಗೆ ಹೇಳಿಕೊಟ್ಟರು. ಇದು ಸುಧೀಂದ್ರ ತೀರ್ಥರನ್ನ ನಡೆದಿರತಕ್ಕಂತಹ ಅಪೂರ್ವವಾದ ಘಟನೆ. ಅಂತಹ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಮುಂದೆ ವೆಂಕಣ್ಣನಿಗೆ ರಾಘವೇಂದ್ರ ತೀರ್ಥ ಅಂತ ಈ ರೀತಿಯಾಗಿ ನಾಮಕರಣವೆನ್ನುವುದು ಮಾಡಿ ನಮ್ಮೆಲ್ಲರಿಗೂ ಕೂಡ ಆ ರಾಯರು ಒದಗಿಸಿಕೊಟ್ಟಿರತಕ್ಕಂತಹ ಮಹಾನುಭಾವರು ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು. ಅವರ ಮಹಿಮೆ ಎನ್ನುವುದು ಬಹಳ ಇದೆ. ನಮಗೆ ತ್ರಿವೇಣಿ ಸಂಗಮವೆನ್ನು ಈಗ ಒಂದು ಸ್ನಾನ ಆಯಿತು, ನಮಗೆ ಇಂದು ಎರಡನೇದ್ದಾಗಿರ್ತಕ್ಕಂಥದ್ದು ವಾದಿರಾಜ ತೀರ್ಥ ಶ್ರೀಪಾದಂಗಳವರು. ಇವರ ಘಟನೆ ಎನ್ನುವುದು ನೋಡಬೇಕು ಅಂತಂದ್ರೆ ಭಾರೀ ಅಪೂರ್ವ, ಭಾರೀ ಅಪೂರ್ವ. ಪೂರ್ವಾಶ್ರಮದಲ್ಲಿ ರಾಮಾಚಾರ್ಯರು ಅಂತ ತಂದೆ, ಸರಸ್ವತಿ ಬಾಯಿ ಅಂತ ತಾಯಿ. ಇವರಿಗೆ ಹೆಣ್ಣು ಮಗು ಇದೆ, ಒಂದು ಗಂಡ ಮಗು ಆಗಬೇಕು ಅನ್ನುವ ಉದ್ದೇಶದಿಂದ ಸುಮಾರು ವರ್ಷ ತಪಶ್ಚರ್ಯ ಎನ್ನುವುದು ಮಾಡ್ತಾ ಇದ್ದಾರೆ. ತಪಶ್ಚರ್ಯ ಎನ್ನುವುದು ಮಾಡಿ ಅಂತಹ ಸಂದರ್ಭದಲ್ಲಿ ಅವರ ಪ್ರಾಂತದಲ್ಲಿ ವಾಗೀಶ ತೀರ್ಥರು ಅಂತ ಇದ್ದರು. ಅವರು ಮಹಾನುಭಾವರು. ಆ ವಾಗೀಶ ತೀರ್ಥರ ಹತ್ತಿರ ಹೋಗಿ ತಾವು ತಮ್ಮ ಎಲ್ಲ ಕಾರ್ಯವೆನ್ನುವುದು ತಿಳಿಸ್ತಾ ಇದ್ದಾರೆ. ಸ್ವಾಮಿ, ನಮಗೆ ನಮ್ಮ ವಂಶೋದ್ಧಾರಕ್ಕಾಗಿ ಒಂದು ಗಂಡು ಮಗು ಬೇಕು, ದಯಮಾಡಿ ನೀವು ಅದರ ಅನುಗ್ರಹ ಮಾಡಬೇಕು ಅಂತ. ವಾಗೀಶ ತೀರ್ಥರು ತಮ್ಮ ದಿವ್ಯ ಚಕ್ಷುಷ್ಯನಿಂದ ನೋಡಿದಾಗ, ನಿಮಗೆ ಗಂಡು ಮಗು ಆಗ್ತದೆ, ಆದರೆ ಒಂದು ಕರಾರ, ಅದು ನೀವು ಮಠಕ್ಕೆ ಒಪ್ಪಿಸಬೇಕು. ನಿಮಗೆ ಗಂಡು ಮಗು ಆಗ್ತದೆ, ಆದರೆ ನೀವು ಅದನ್ನು ಮಠಕ್ಕೆ ಒಪ್ಪಿಸಬೇಕು. ಇಬ್ಬರು ದಂಪತಿಗಳು ಒಬ್ಬೊಬ್ಬರಿಗೆ ಒಂದೊಂದು ಮುಖ ನೋಡ್ತಾ ಇದ್ದಾರೆ. ನಮ್ಮ ವಂಶೋದ್ಧಾರಕ್ಕಾಗಿ ನಾವು ಕೂಸನ್ನು ಕೇಳಿದ್ದೇವೆ, ಗುರುಗಳಾದರೂ ಹೀಗಂತ ಇದ್ದಾರೆ, ಇದು ಹೇಗೆ ಸಾಧ್ಯ? ನಿಮಗಾಗಿ ನಾವು ಮಗನ ಪಡಿತಾ ಇಲ್ಲ ಅಂತ ಪ್ರಾರ್ಥನೆ ಎನ್ನುವುದು ಮಾಡ್ತಾ ಇದ್ದಾರೆ. ಆದರೆ ಒಂದು ಉಪಾಯ ಎನ್ನುವುದು ಹೇಳಬೇಕು. ಆ ರೀತಿಯಾಗಿ ನೀವು ಮಾಡ್ರಿ, ಒಂದು ಕರಾರ ಮಾಡೋದು. ಮನೆ ಒಳಗೆ ಒಂದು ವೇಳೆ ಪ್ರಸವ ಆಯಿತು ಅಂತಂದ್ರೆ ನೀವು ಇಟ್ಕೋಬೇಕು, ಮನೆಯ ಹೊರಗೆ ಪ್ರಸವ ಆಯಿತು ಅಂತಂದ್ರೆ ಮಠಕ್ಕೆ ಒಪ್ಪಿಸಿ. ಇದು ಒಪ್ತೀರಾ? ಇದು ನಮ್ಮ ಕೈಯಲ್ಲೇ, ನಾವು ಹೊರಗೆ ಬಿಡಂಗಿಲ್ಲ. ನನ್ನ ಹೆಂಡತಿಗೆ ಯಾವತ್ತೂ ಮನೆಯಲ್ಲೇ ಇರಬೇಕು. ಯಾಕಂತಂದ್ರೆ ಪ್ರಸವ ಇರ್ತದೆ, ತುಂಬಾ ಗರ್ಭಿಣಿ, ಹೊರಗೆ ಹೋಗುವ ಪ್ರಸಂಗ ಬರೋದಿಲ್ಲ, ಹಿಂಗೆ ಏನೇನೋ ಆಲೋಚನೆ. ಆದ್ರೆ ಸತ್ಯ ಸಂಕಲ್ಪ ಹಾಗಿಲ್ಲ, ನರಚಿತ್ತಕ್ಕೆ ಬಂದದ್ದು ಬೇಕಾದ ಅನ್ಕೋತಾನೆ. ಅದೇನಾಗ್ತದೆ ಅಂತಂದ್ರೆ ದ್ವಾದಶಿ, ಮಾಘ ಶುದ್ಧ ದ್ವಾದಶಿ ಪಾರಣಿ ಆಗ್ತದೆ. ಆ ಕೂಸಿಂದು ಆ ತಾಯಿ ತುಂಬಾ ಗರ್ಭಿಣಿ, ಇನ್ನೇನು ಪ್ರಸವದ ಚಿಹ್ನೆ ಕಾಣಿಸ್ತಾ ಇದೆ, ಲಘುವಿನ ಪಾಲನೆ ಎನ್ನುವುದು ಮುಗಿಸ್ತಾರೆ. ಏನೋ ಕೆಲಸಕ್ಕಾಗಿ ರಾಮಾಚಾರ್ಯರು ಹೊರಗೆ ಹೋಗ್ತಾ ಇದ್ದಾರೆ. ಗರ್ಭಿಣಿ ಒಪ್ಪವಳೇ ಹೊರಗಿದ್ದಾಳೆ, ಮನೆ ಒಳಗೆ ಇರ್ತಾ ಇದ್ದಾರೆ. ಹಳ್ಳಿ ಮನೆ, ಹೊರಗೆ ಗದ್ದೆ, ಅದಾದ ನಂತರ ಹೊಲ ಇದೆ. ಅಂತಹ ಸಂದರ್ಭದಲ್ಲಿ ಬಾಗಿಲ ಮುಂದೆ ಕೂತಿದ್ದಾರೆ. ಒಂದು ಆಕಳ ಬಂದು ಆ ಎಲ್ಲ ಬೆಳೆಯ ಪೈಲೆ ಏನಿದೆ ಅದೆಲ್ಲವೂ ಕೂಡ ತಿನ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಯ್ಯೋ, ಇದನ್ನು ತಿಂದು ಹೋದ್ರೆ ನಾಳೆ ನಾವೇನು ತಿನ್ಬೇಕು, ಇನ್ನೇನೋ ಆಕಳಿಗೆ ಹೊಡಿಬೇಕು ಅಂತ ಹೊರಗೆ ಕಾಲಿಟ್ಟು ಹುಷ್ ಅಂತಂದ್ರೆ ಅಲ್ಲೇ ಪ್ರಸವ ಆಗಿ ಹೋಯ್ತು, ಅಲ್ಲೇ ಪ್ರಸವ ಆಯ್ತು. ಅಂದ್ರೆ ವಾಗೀಶ ತೀರ್ಥರ ವಾಣಿ ಎಷ್ಟು ಪ್ರಖರವಾಗಿದೆ ನೋಡಿ, ಕಠೋರವಾಗಿಲ್ಲ. ಎರಡೂ ಉಪಾಯ ಹೇಳಿದೆ, ಅಡ್ಡಗೋಡಿ ಮೇಲೆ ದೀಪ. ಹೊರಗೆ ಪ್ರಸವವಾದರೆ ಇದು ಮಠಕ್ಕೆ ಒಪ್ಪಿಸಬೇಕು, ಒಳಗೆ ಪ್ರಸವವಾದರೆ ನೀವು ಇಟ್ಕೋಬೇಕು. ವಾಗೀಶ ತೀರ್ಥನ ಮಾತು ಸತ್ಯವಾಯಿತು.
ಬಂಗಾರದ ಹರಿವಾಣ ಬಂತು. ಕೂಸಿಗೆ ಇಟ್ಟುಕೊಂಡ್ರು, ಗುರುಗಳಿಗೆ ಒಪ್ಪಿಸಿದರು. ಆಗ ವಾಗೀಶ ತೀರ್ಥರು ಹೇಳ್ತಾ ಇದ್ದಾರೆ, 5 ವರ್ಷದವರ ಪ್ರಕಾರ ನೀವು ಇವನಿಗೆ ಜೋಪಾನವೆನ್ನುವುದು ಮಾಡಿ. ಸರಿ, ನಾಮಕರಣದ ವಿಚಾರ ಬಂತು. ಇವನಿಗೆ ಭೂವರಾಹ ಅಂತ ಹೆಸರು ಇಡು. ಯಾಕಂದ್ರೆ ಶ್ರೀಮದಾಚಾರ್ಯರು ಆ ಸೋದೆಯ ಮಠಕ್ಕೆ ಭೂವರಾಹ ದೇವರವೆನ್ನುವುದು ಕೊಟ್ಟಿದ್ರು. ಅವರ ಆಸ್ಥಾನ ಪ್ರತಿಮಾ. ಆ ದೇವರ ಅನುಗ್ರಹದಿಂದಲೇ ಬಂದದ್ದರಿಂದ ಇವನಿಗೆ ಭೂವರಾಹ ಅಂತ ಹೆಸರು ಇಟ್ಟು. ಅಂತಹ ಸಂದರ್ಭದಲ್ಲಿ ಕಾಲಾನುಕ್ರಮದಲ್ಲಿ ಕೂಸು ಬೆಳೀತಾ ಹೋಗ್ತಾರೆ. ಭಾರೀ ದಿವ್ಯವಾಗಿರತಕ್ಕಂತಹ ತೇಜಸ್ಸು, ಭಾರೀ ದಿವ್ಯ ತೇಜಸ್ಸು. ಆಗ ಮುಂದೆ 8ನೇ ವರ್ಷಕ್ಕೆ ಆಶ್ರಮವೆನ್ನುವುದು ಆಗ್ತದೆ. ವಾದಿರಾಜ ತೀರ್ಥ ಅಂತ ಹೆಸರು ಇತ್ತು. ಅವರ ಘಟನೆ ಒಂದೊಂದು ಹೇಳಬೇಕು ಅಂತಂದ್ರೆ ಬಹಳ ಟೈಮ್ ಆಗ್ತದೆ. ಒಂದೊಂದು ವಿಚಾರವೆನ್ನುವುದು ಸುಮ್ಮ ತುಳಸಿ ದಳ ತೆಗೆದಂಗೆ ತಡಕೋತ ಹೋಗೋದಷ್ಟೇ. ಮುಂದೆ ಕಾಲಾನುಕ್ರಮದಿಂದ ವಾಗೀಶ ತೀರ್ಥರ ಭೇಟಿ ಎನ್ನುವುದು ಆಗಿ ಅವರ ಹತ್ತಿರ ಅಧ್ಯಯನವೆನ್ನುವುದು ಮಾಡಿ ಮುಂದೆ ವಾದಿರಾಜ ತೀರ್ಥರು ತಾವು ದೇಶ ದಿಗ್ವಿಜಯಕ್ಕೆ ಹೊರಡಲಿಕ್ಕೆ, ತೀರ್ಥಯಾತ್ರೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ವಾದಿರಾಜ ತೀರ್ಥರ ತಾಯಿ ತನ್ನ ಗಂಡ ಮಗುವೇ ಆಗಿದ್ದಿಲ್ಲ ಅನ್ನೋದಕ್ಕೆ ಅನೇಕ ಬೇಡಿಕೆ ಎನ್ನುವುದು, ಹರಿಕೆ ಎನ್ನುವುದು ಹೊತ್ಕೊಂಡಿತ್ತು. ಹೆಣ್ಮಕ್ಳು ಹರಿಕೆ ಹೊತ್ಕೊಳ್ಳೋದು ಬಹಳ ಸಹಜ. ಮಿಗಿಲಾದದ್ದು ಹರಿಕೆ ಎನ್ನುವುದು ಹರಿಕೋತಾರೆ. ಏನು ಮಾಡಿದ್ರು ತಾಯಿ ಅಂತಂದ್ರೆ, ಭಗವಂತನಿಗೆ ಲಕ್ಷ ಅಲಂಕಾರವೆನ್ನುವುದು ಮಾಡ್ತೇನೆ ಎನ್ನುವುದು ಹರಿಕೆ ಹೊತ್ಕೊಂಡಿದ್ದು. ಲಕ್ಷ ಆಭರಣ ಮಾಡಿಕೊಂಡು ತಾನು ಹರಿಕೆ ಹೊತ್ಕೊಂಡೆ. ಸರಿ ಆಯಿತು, ಗಂಡ ಮಗುವಾಯಿತು. ಮಗವು ಸನ್ಯಾಸ ದೀಕ್ಷೆ ಎನ್ನುವುದು ಪಡೆಯಿತು. ತೀರ್ಥಯಾತ್ರೆಯೂ ಕೂಡ ಹೋಯಿತು. ತೀರ್ಥಯಾತ್ರೆಗೆ ಹೋಗುವ ಪ್ರಸಂಗದಲ್ಲಿ ಅರಸಪ್ಪ ನಾಯಕ ಎನ್ನುವ ಒಬ್ಬ ನಾಯಕ, ಜಹಗೀರ್ದಾರ ಅಂತ ಇರ್ತಾನೆ. ಅವನ ಮಗನ ಲಗ್ನ, ಭಾರೀ ಸಂಭ್ರಮ ನಡೀತಾ ಇದೆ. ತಾಳಿ ಎನ್ನುವುದು ಕಟ್ತಾ ಇದ್ದಾನೆ. ಎಲ್ಲವೂ ಕೂಡ ಸುಖರೂಪವಾಗಿ ನಡೀತಾ ಇದೆ. ಇದ್ದಕ್ಕಿದ್ದಂಗೆ ತಲೆ ಸುತ್ತು ಬಿದ್ದು ಬಿಡ್ತಾನೆ, ಸತ್ತು ಹೋಗಿಬಿಡ್ತಾನೆ. ಏನಾಯಿತು ಅನ್ನೋದೇ ಗೊತ್ತಿಲ್ಲ. ಆದರೆ ಫೇಟ ಏನು ಕಟ್ಟಿರ್ತಾರೆ ಅದರಿಂದ ಒಂದು ಹಾವು ಬಂತು. ಎಲ್ಲರೂ ಗೆಸ್ ಮಾಡಿದ್ರು, ಹಾವು ಕಚ್ಚಿ ಸತ್ತು ಹೋಗಿದ್ದಾನೆ. ಏನು ಮಾಡಿದೆ? ತಾಳಿ ಕಟ್ಟಿದ್ದಾನೆ. ಮುಂದಿನ ಉಪಾಯ ಏನು? ದಿಗ್ಭ್ರಾಂತರಾಗಿ ಹೋದ. ಅಂತಹ ಸಮಯದಲ್ಲಿ ಒಬ್ಬರು ಹೇಳ್ತಾನೆ, ಇಲ್ಲಿ ಮಹಾನುಭಾವರಿದ್ದಾರೆ ವಾದಿರಾಜ ತೀರ್ಥರು ಅಂತ, ಅವರಿಗೆ ಹೋಗಿ ಭೇಟಿಯಾಗೋಣ, ಏನಾದರೂ ಒಂದು ಉಪಾಯ ಇದ್ರೆ ಮುಂದಿನ ವಿಚಾರ ಏನು ಅಂತ ಕೇಳೋಣ ಅಂತಂದಾಗ ವಾದಿರಾಜ ತೀರ್ಥರ ಹತ್ತಿರ ಹೋದಾಗ ಆ ಶವ ತಗೊಂಡು ಬರ್ರಿ ಅಂತ ಹೇಳ್ತಾರೆ. ಶವ ತಗೊಂಡು ಬಂದಾಗ ಅವರು ಮುಂದೆ ಕುಡಿಸಿದಾಗ ಅಲ್ಲೇ ಲಕ್ಷ್ಮೀ ಶೋಭಾನ ಎನ್ನುವುದು ಅಲ್ಲೇ ನಿರ್ಮಾಣ ಮಾಡಿದ್ರು. ಇನ್ನೇನೋ ಮಾಡಬೇಡ, ಎಲ್ಲರೇ ಕೂಡಿ ಆ ಲಕ್ಷ್ಮೀ ಶೋಭಾನ ಪದ್ಯ ಅಂದ್ರೆ ಅವನು ಬದುಕಿ ಬರ್ತಾನೆ ಅಂತ ಹೇಳಿ. ಲಕ್ಷ್ಮೀ ಶೋಭಾನ ಅಂದಾಗ ಇನ್ನೇನು ಮಲಕೊಂಡಿದ್ದಂಗೆ ಅವಂದಾಯಿತು ಪರಿಸ್ಥಿತಿ. ಅವತ್ತಿನಿಂದ ಲಗ್ನ ಸಮಾರಂಭದಲ್ಲಿ ಲಕ್ಷ್ಮೀ ಶೋಭಾನ ಅನ್ನೋದು ಭಾರೀ ಉತ್ತಮ, ಭಾರೀ ಮಂಗಳಕರವಾದದ್ದು. ಲಕ್ಷ್ಮೀ ಶೋಭಾನದಲ್ಲಿ ಏನಿದೆ? ಕೇವಲ ಲಕ್ಷ್ಮೀನಾರಾಯಣರ ಗುಣಗಾನವೆನ್ನುವುದು ಇದೆ. ಅಷ್ಟು ಭರವಸೆ ನೋಡ್ರಿ ಅವರು, ಅಷ್ಟು ನಿಷ್ಠೆ, ಅಷ್ಟು ಭರವಸೆ. ಇಂತಹ ಲಕ್ಷ್ಮೀ ಶೋಭಾನವೆನ್ನುವುದು ಅವತ್ತಿನಿಂದ ಹೇಳುವ ವಾಡಿಕೆ ಎನ್ನುವುದು ಮತ್ತು ಲಕ್ಷ್ಮೀ ಶೋಭಾನ ನಿರ್ಮಾಣವೆನ್ನುವುದು ಆಯಿತು. ಅಲ್ಲಿ ಅನುಗ್ರಹವಾಯಿತು. ಮುಂದೆ ಕಾಲಾನುಕ್ರಮದಿಂದ ಮತ್ತೆ ಸಂಚಾರವೆನ್ನುವುದು ಮಾಡ್ತಾ ಇರುವ ಪ್ರಸಂಗದಲ್ಲಿ ಆಗ ಒಬ್ಬ ಶ್ರೀಮಂತ ಧನಿಕ ಅವರಿಗೆ ಭೇಟಿ ಆಗ್ತಾರೆ. ಶ್ರೀಮಂತ ಧನಿಕ ಅವರಿಗೆ ಭೇಟಿ ಆದ ಮೇಲೆ ಅವನಿಗೆ ಕೇಳ್ತಾ ಇದ್ದಾನೆ, ಸ್ವಾಮಿ ನನಗೆ ಸಂತಾನ ಇಲ್ಲ, ತಾವು ಮಹಾನುಭಾವರು ಸಂತಾನ ಭಾಗ್ಯವೆನ್ನುವುದು ಕರುಣಿಸಬೇಕು ಅಂತಂದಾಗ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಒಂದೇ ಒಂದು ಮಾತು ಹೇಳ್ತಾರೆ, ನಿನಗೆ ಈ ಜನ್ಮದಲ್ಲಿ ಸಂತಾನ ಭಾಗ್ಯ ಇಲ್ಲ, ನೀನು ಅದರ ಕಡೆ ಗಮನ ಹಾರಿಸಬೇಡ, ಸಾಧನ ಮಾಡು, ನಿನಗೆ ಉತ್ತಮ ಸದ್ಗತಿ ಆಗ್ತದೆ.
ಆಗಲಿಲ್ಲ ಅಂತಂದ್ರೆ ಇನ್ನೊಂದು ಕಡೆ ನಾವು ಪ್ರಯತ್ನ ಮಾಡಬೇಕು, ಇನ್ನೊಂದು ಕಡೆ ಆಗಲಿಲ್ಲ ಅಂತಂದ್ರೆ ಮತ್ತೊಂದು ಕಡೆ, ಮುಗಿದೊಂದು ಕಡೆ, ಈ ರೀತಿಯಾಗಿ ಪ್ರಯತ್ನ ಮಾಡುವ ಕಾರ್ಯ ನಮ್ಮದು. ಮುಂದೆಂದು ಭಗವಂತನಿಗೆ ಇಚ್ಛೆ. ಮಂತ್ರವಾದಿಗೆ ವಿಚಾರ ಗೊತ್ತಾದಾಗ ಮಂತ್ರವಾದಿ ಹೇಳ್ತಾ ಇದ್ದಾನೆ, ನಾನೇ ನಿಮಗೆ ಸಂತಾನ ಕೊಡ್ತೇನೆ. ಇಲ್ಲ ಮತ್ತೆ ವಾದಿರಾಜ ತೀರ್ಥರು ಹೀಗಂತ ಅವ್ರಿಗೇನು ಹೇಳೋದು, ಅವ್ರ ಕಡೆಯಿಂದ ಆಗಲಿಲ್ಲ ಅನ್ನೋದಕ್ಕಾಗಿ ಅವರೇ ಹೇಳಿದ್ದಾರೆ, ನಾನು ನಿಮಗೆ ಸಂತಾನವೆನ್ನುವುದು ಕೊಡ್ತೇನೆ. ಸರಿ, ಸಂತಾನವೆನ್ನುವುದು ಕೊಟ್ಟ. ಕಾಲಾನುಕ್ರಮದಿಂದ ವಾದಿರಾಜ ತೀರ್ಥರು ಪ್ರಯಾಣ ಮುಗಿಸಿಕೊಂಡು ಮತ್ತೆ ಅದೇ ಊರಿಗೆ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಬಂದು ಗುರುಗಳ ಮಂತ್ರಾಕ್ಷತೆ ಇತ್ಯಾದಿಗಳ ಪ್ರಸಾದ ಸ್ವೀಕಾರವೆನ್ನುವುದು ಮಾಡ್ತಾ ಇದ್ದಾರೆ. ಈ ಧನಿಕ ಬರಲಿಲ್ಲ, ಯಾಕಂದ್ರೆ ಅವ್ರ ಕಡೆಯಿಂದ ತಿರಸ್ಕೃತ ತಾನನಾಗಿದ್ದಾನೆ. ಆದರೆ ವಾದಿರಾಜ ತೀರ್ಥರು ಅವನಿಗೆ ಕರೆಸಿದರು. ಏನು ಸ್ವಾಮಿ, ಅವನು ನಗ ಚಾಟಿಕೆ ಎನ್ನುವುದು ಮಾಡಿದ, ಹಾಸ್ಯಾಸ್ಪದ ಮಾಡಿದ. ಏನು ಸ್ವಾಮಿ ನೀವು ಸಂತಾನ ಆಗೋದಿಲ್ಲ ಅಂತ ಹೇಳಿದ್ರೆ ನೋಡ್ರಿ, ನನಗೆ ಮಗು ಆಗಿದೆ. ನಿಮ್ಮ ಕಡೆಯಿಂದ ಆಗಲಿಲ್ಲ ಅಂತಂದ್ರೇನೆ ಮತ್ತೊಂದು ಕಡೆ ಆಗೇ ಆಗಿದೆ. ಒಟ್ಟು ನನಗೆ ಸಂತಾನ ಆಗಬೇಕಾಗಿತ್ತು, ಸಂತಾನ ಆಗಿತ್ತು. ಹೌದಾ, ಬಹಳ ಸಂತೋಷ ಆಯ್ತು, ನಾ ಕೂಶಿಗೆ ತರಿಸು ಅಂತ ಹೇಳಿ ಕೂಶಿಗೆ ತರಿಸಿದ್ರು. ಕೂಶಿಗೆ ತರಿಸಿ ತೀರ್ಥ ಪ್ರೋಕ್ಷಣೆ ಎನ್ನುವುದು ಮಾಡ್ತಾ ಇದ್ದಾರೆ. ದೊಡ್ಡ ಭೂತವಾಗಿ ನಿಂತದು. ಆ ಕೂಸು ಭೂತವಾಗಿ ನಿಂತು. ವಾದಿರಾಜ ತೀರ್ಥರು ನಿಜ ಸಂಗತಿ ಗೊತ್ತಾಗಬೇಕಲ್ಲ. ಆಗ ಆ ಭೂತನಿಗೆ ಆಜ್ಞೆ ಎನ್ನುವುದು ಮಾಡ್ತಾ ಇದ್ದಾರೆ, ನಿನ್ನ ನಿಜ ಸಂಗತಿ ಎನ್ನುವುದು ತಿಳಿಸು ಅಂತ ಹೇಳ್ತಾರೆ. ಆಗ ಆ ಭೂತ ಹೇಳಿದ ಮಾತು, ನಮ್ಮ ಕೆಲಸ ಏನು ಅಂತಂದ್ರೆ, ನಮ್ಮಂತಹ ಸಾವಿರಾರು ಭೂತಗಳನ್ನು ಈ ಮಂತ್ರವಾದಿ ವಶವನ್ನು ಮಾಡಿಕೊಂಡಿದ್ದಾರೆ. ಇವನ ಕೆಲಸ ಏನು, ಯಾರ ಹತ್ತಿರ ಸಂತಾನ ಇಲ್ಲವೋ ಅವರಿಗೆ ಸಂತಾನ ಕೊಡ್ತೀನಿ ಅಂತ ಹೇಳಿ ನಮ್ಮ ಒಬ್ಬೊಬ್ಬರಿಗೆ ಅವ ಮನೆಗೆ ಕಳಿಸು. 4 ರಿಂದ 5, 6 ವರ್ಷ ಆಯಿತು ಅಂತಂದ್ರೆ ಆ ಯಜಮಾನನ ಕುಟುಂಬ ಧ್ವಂಸ ಮಾಡಿ ಎಲ್ಲ ಸಂಪತ್ತವನ್ನು ತಗೊಂಡು ಆ ಮಂತ್ರವಾದಿಗೆ ಕೊಡು. ಇದು ನಮ್ಮ ಕೆಲಸ. ಅದಕ್ಕಾಗಿ ನಾವು ಹುಟ್ಟು ಬಂದೇವೆ, ಅದಕ್ಕಾಗಿ ನಾವು ಹುಟ್ಟಿದ್ದೇವೆ. ಆದರೆ ಇವತ್ತು ನಮ್ಮ ಪ್ಲಾನ್ ಚೌಪಟ್ಟಾಗ್ಬಿಡ್ತು. ಎಲ್ಲವೂ ಕೂಡ ವ್ಯರ್ಥವಾಯಿತು. ಈ ಕಡೆ ಧನಿಕನಿಗೆ ಬೆವರು ಬಿದ್ದು ನಡಗುತ್ತಾ ಇದ್ದಾನೆ. ಏನಿದು? ಎರಡು ಅವನಿಗೆ, ಒಂದು ಕಡೆ ಖುಷಿನೂ ಖುಷಿ, ಒಂದು ಕಡೆ ದುಃಖವೇ ದುಃಖ. ಖುಷಿ ಏನು ಅಂತಂದ್ರೆ ನನ್ನ ಕುಟುಂಬ ಉಳಿತಿವತ್ತು, ಆ ಗುರುಗಳ ಮಹಾನುಭಾವರ ಒಂದು ಕೃಪಾ ಕಟಾಕ್ಷದಿಂದ ನನ್ನ ಕುಲ ಉಳಿತು ಅನ್ನೋದು ಖುಷಿ ಆಯ್ತು. ದುಃಖ ಅಂದ್ರೆ ಇಷ್ಟು ದಿವಸ ಅವನಿಗೆ ನನ್ನ ಹೆಂಡತಿಯಿಂದ ಸ್ತನಪಾನ ಮಾಡ್ತಿರಲಿಲ್ಲ, ಒಬ್ಬ ಭೂತನಿಗೆ ನಾನು ಚಾಕರಿ ಮಾಡಿದಿಲ್ಲ ಅನ್ನೋದು ದುಃಖವಾಯಿತು. ಅಂದ್ರೆ ಇದರ ಹಿಂದಿನ ತಾತ್ಪರ್ಯ ಏನು ಅಂತಂದ್ರೆ, ಹಿರಿಯರು, ಗುರುಗಳು, ಮಹಾನುಭಾವರು ಅವರ ಮಾತಿನಿಂದ, ಅವರ ನಾಲಿಗೆಯಿಂದ ಏನು ನುಡಿತಾರೆ ಅದು ಸತ್ಯವಾಗ್ತದೆ, ಸತ್ಯವಾಗಿರತಕ್ಕಂತಹ ವಿಚಾರ. ಆಗ ಆ ಧನಿಕ ಸಾಷ್ಟಾಂಗ ನಮಸ್ಕಾರವೆಂದವರು ಮಾಡ್ತಾ ಇದ್ದಾರೆ. ಸ್ವಾಮಿ, ನಂದು ತಪ್ಪಾಯಿತು. ಈ ರೀತಿಯಾಗಿ ಘಟನೆ ಎನ್ನುವುದು ನಡೆದಾಗ ಮುಂದೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಪ್ರಯಾಗ ಕ್ಷೇತ್ರಕ್ಕೆ ದಿಗ್ವಿಜಯವೆನ್ನುವುದು ಮಾಡ್ತಾ ಇದ್ದಾರೆ. ತೀರ್ಥಾಟನವೆನ್ನುವುದು ಮಾಡ್ತಾ ಇದ್ದಾಗ ಅಲ್ಲಿ ಅಪೂರ್ವವಾಗಿರತಕ್ಕಂತಹ ಪಂಚಮೋ ವೇದ, ಈ ವೇದ ತುಲ್ಯವಾಗಿರತಕ್ಕಂತಹ ಮಹಾಭಾರತಕ್ಕೆ ಲಕ್ಷಾಲಂಕಾರ ಎನ್ನುವುದು ವ್ಯಾಖ್ಯಾನವೆನ್ನುವುದಲ್ಲಿ ಬರೆದರು. ಮಹಾಭಾರತ ಲಕ್ಷಾಲಂಕಾರ ಅನ್ನೋದು ಅದ್ಭುತವಾಗಿರ್ತಕ್ಕಂತಹ ಟಿಪ್ಪಣಿ. ಮರಳಿ ಬರ್ತಾ ಇದ್ದಾರೆ. ತಾಯಿ ಕೇಳ್ತಾ ಇದ್ದಾಳೆ, ಏನಪ್ಪಾ ನೀನು ಹಿಂಗೆ ಸಂಚಾರ ಮಾಡ್ತಾ ಹೋದ್ರೆ ನಂದು ಒಂದು ಹರಿಕೆ ನಾನು ಹೊತ್ಕೊಂಡಿದ್ದೆ, ಅದನ್ನು ನೀನು ಪೂರ್ಣ ಮಾಡಬೇಕಪ್ಪ. ಏನಮ್ಮ ಅಂತಂತ, ಯತಿಗಳಿಗೆ, ದೇವರಿಗೆ, ಗುರುಗಳಿಗೆ ಮತ್ತು ತಾಯಿಗೆ ಮಾತ್ರ ನಮಸ್ಕಾರ ಅನ್ನೋದು ಹೇಳ್ತಾ ಇದೆ. ಮಾತಾ ಹರಿ ಗುರು. ನೀನು ಹುಟ್ಟೋಕ್ಕಿಂತ ಮೊದಲು ನಾನು ದೇವರಿಗೆ ಲಕ್ಷ ಅಲಂಕಾರ ಅಂದ್ರೆ ಲಕ್ಷ ಆಭರಣವೆನ್ನುವುದು ಮಾಡಿ ಸಮರ್ಪಣೆ ಮಾಡುತ್ತೀನಿ ಅಂತ ನಾನು ಹರಕೆ ಹೊತ್ಕೊಂಡಿದ್ದೆ. ಈಗ ಸಮಯ ಬಂದಿದೆ ಅಂತಂದ್ರೆ ನಾ ಹರಕೆ ಪೂರ್ಣ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಎಲ್ಲಿ ಮಾಡಿ? ಒಂದು ಆಭರಣನೇ ಕಾಣಿಸ್ತಾ ಇಲ್ಲ, ಒಂದು ಗ್ರಾಮ ಸಹಿತ ಕಾಣಿಸ್ತಾ ಇಲ್ಲಲ್ಲಪ್ಪ ಅಂತಂತ. ಆಗ ಅವರು ಹೇಳ್ತಾ ಇದ್ದಾರೆ, ಇದು ನೋಡು ಅಂತ ಹೇಳ್ತಾ ಇದ್ದಾರೆ. ಮಹಾಭಾರತ ಸಾಕ್ಷಾತ್ ಭಗವಂತನ ಪ್ರತಿಮೆ, ಅದಕ್ಕೆ
ಅಲಂಕಾರ ರೂಪವಾಗಿರತಕ್ಕಂತಹ ಏನು ಗ್ರಂಥ ಇದೆ ಅದೇ ಒಂದು ದೊಡ್ಡದಾಗಿರತಕ್ಕಂತಹ ಅಲಂಕಾರ. ಇನ್ನು ಯಾವ ಅಲಂಕಾರವೂ ಕೂಡ ಬೇಕಾಗಿಲ್ಲ, ಯಾವ ಅಲಂಕಾರವೂ ಕೂಡ ಬೇಕಾಗಿಲ್ಲ. ಇಂಥದ್ದೇ ಒಂದು ಪ್ರಸಂಗ ಯಾದವಾರ್ಯರ ಒಂದು ಜೀವನದಲ್ಲಿ ನಡೆದು ಹೋಯಿತು. ಎಷ್ಟು ಅಪರೂಪದ ಒಂದು ಕಥೆ ಅದು. ಯಾದವಾರ್ಯರ ತಾಯಿಯೂ ಕೂಡ ಲಕ್ಷ ಭೋಜನವೆನ್ನುವುದು ಮಾಡುತ್ತೀನಿ ಅನ್ನುವುದು ಸಂಕಲ್ಪವೆನ್ನುವುದು ಮಾಡಿಬಿಟ್ಟು ದ್ವಾದಶಿ ಸಾಧನೆ ದ್ವಾದಶಿ ಲಕ್ಷ ಭೋಜನ ಬ್ರಾಹ್ಮಣ ಭೋಜನವೆನ್ನುವುದು ಮಾಡುತ್ತೀನಿ ಅಂತ ಹೇಳಿಬಿಟ್ಟು ಏಕಾದಶಿ ಆಯಿತು, ಬೆಳಗಿನ ಜಾವವಾಯಿತು, ಸ್ನಾನ ಆಯಿತು, ಅನೇಕವಾಯಿತು. ಒಬ್ಬ ಬ್ರಾಹ್ಮಣನು ಕಾಣಿಸ್ತಾ ಇತ್ತು. ಲಕ್ಷ ಬ್ರಾಹ್ಮಣ, ಒಬ್ಬ ಬ್ರಾಹ್ಮಣ ಬಂದ್ರೆ ಸಾಕು ಅಂತಾಯ್ತು. ಆಗ ಯಾದವಾರ್ಯರು ಬಂದಾಗ ತಾಯಿ ಆ ಯಾದವಾರ್ಯರಿಗೆ ಊಟಕ್ಕೆ ಹಾಕು ಅಂತ ಹೇಳ್ತಾ ಇದ್ದಾರೆ. ವಿದ್ಯಾಧೀಶ ತೀರ್ಥರ ತಾಯಿಗೆ ಆ ಯಾದವಾರ್ಯ ಒಬ್ಬ ಬ್ರಾಹ್ಮಣ ಬರ್ತಾನೆ, ಆ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಬೇಕು. ಅಲ್ಲೂ ಲಕ್ಷ ಬ್ರಾಹ್ಮಣರಿಗೆ ಅಂತೇಳಿ ನೀ ಹಾಕರೆ ಹಾಕಮ್ಮ ಮೊದಲ ಸರಿ ಅಂತ ಹೇಳ್ತಾರೆ. ಇನ್ನೇನು ಗುರುಗಳು ಹೇಳ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ. ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತಾ ಇದ್ದಾರೆ. ಸರಿ ಆಯಿತು. ಒಂದು ಕಡೆ ದುಃಖ, ಒಂದು ಕಡೆ ಸಂತೋಷ. ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕ್ತಾ ಇದ್ದೇನೆ ಅನ್ನೋದು ಸಂತೋಷವೂ ಕೂಡ ಇದೆ. ಆದರೆ ಒಂದು ಕಡೆ ನೋಯ್ತಾ ಇದ್ದಾನೆ. ನಾನು ಲಕ್ಷ ಅಂತಂದಿದ್ದೆ, ಒಂದು ಸಿಕ್ಕಿದೆ, ಸರಿ ಹೋಯ್ತು, ಭಗವಂತನ ಇಚ್ಛೆ ಆಯಿತು. ಊಟ ಆಯಿತು, ಯಾದವಾರ್ಯರ ಊಟವೆನ್ನುವುದು ಆಯಿತು. ಅಪೋಷಣವೆನ್ನುವುದು ತೆಗೆಯುತ್ತಾ ಇದ್ದಾರೆ. ಕೈ ತೊಳ್ಕೊಂಡು ಹೊರಗೆ ಬರ್ತಾ ಇದ್ದಾಳೆ. ತಾಯಿಗೆ ಹೇಳ್ತಾ ಇದ್ದಾರೆ ವಿದ್ಯಾಧೀಶ ತೀರ್ಥರು, ಎಲೆ ತೆಗಿಯಮ್ಮ. ಆಯಿತು ಅಂತ ಹೇಳ್ತಾ ಇದ್ದಾರೆ. ಏನೋ ಒಂದು ನೋಡ್ಕೊಂಡು ಒಂದು ಎಲೆ ತೆಗಿತಾಳೆ, ಇನ್ನೊಂದು ಎಲೆ ಬರ್ತಾರೆ, ಒಂದು ಎಲೆ ತೆಗಿತಾಳೆ, ಇನ್ನೊಂದು ಎಲೆ ಬರ್ತಾರೆ, ಒಂದು ಎಲೆ ತೆಗಿತಾಳೆ, ಇನ್ನೊಂದು ಎಲೆ ಬರ್ತಾರೆ. ಲಕ್ಷ ಎಲೆ ಅನ್ನೋದು ಬಂತು. ಅಮ್ಮ ಏನು ಹೇಳ್ತೀನಿ ನಾನು, ಆ ಒಬ್ಬ ಬ್ರಾಹ್ಮಣನಿಗೆ ನೀನು ಊಟಕ್ಕೆ ಹಾಕಿದರೆ ಲಕ್ಷ ಬ್ರಾಹ್ಮಣ ಭೋಜನ ಮಾಡಿದ ಪುಣ್ಯ ಅನ್ನೋದು ಬರ್ತಾರೆ. ಇದಕ್ಕೆ ಜ್ವಲಂತ ಉದಾಹರಣೆ ನೋಡು ಅಂತ ಹೇಳ್ತಾ ಇದ್ದಾರೆ. ನೀನು ಮಾಡಿದಿ ಲಕ್ಷ ಬ್ರಾಹ್ಮಣ ಭೋಜನ, ಬರೋಬರಿ ಅದು. ಎಲಿ ತೆಗಿತಾ ಇದೆಯಲ್ಲ, ತೆಗಿ ಅಂತ ಹೇಳ್ತಾ ಇದ್ದಾರೆ. ಲಕ್ಷ ಎಲಿ ಎನ್ನುವುದು ತೆಗಿತಾ ಇದ್ದಾರೆ ಅಂದ್ರೆ ಲಕ್ಷ ಬ್ರಾಹ್ಮಣ ಭೋಜನ ಮಾಡಿದ ಪುಣ್ಯ ಇವತ್ತ ನಿನ್ನ ಹರಿಕೆ ಎನ್ನುವುದು ಈಡೇರಿತು. ಕಾಲಾನುಕ್ರಮದಿಂದ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಸಂಚಾರ ಮಾಡುವಾಗ ಒಂದು ಗ್ರಾಮದಲ್ಲಿ ಮಲ್ಲಹಣ ಅಂತ ಒಬ್ಬ ದೊಡ್ಡದಾಗಿರತಕ್ಕಂತಹ ಒಬ್ಬ ವಾದಿ. ಅವನ ಕೆಲಸ ಏನು ಅಂತಂದ್ರೆ ಎಲ್ಲರಿಗೆ ಕರೆಸೋದು, ವಾದದಲ್ಲಿ ಸೋಲಿಸೋದು, ಅವರಿಗೆ ಅವಮರ್ಯಾದೆ ಮಾಡೋದು, ಬಿಟ್ಬಿಡೋದು. ವಾದಿರಾಜ ತೀರ್ಥ ಶ್ರೀಪಾದಂಗಳವರಿಗೆ ವಿಚಾರ ಕೊಡ್ತಾ ಇತ್ತು. ಸರಿ ಅಂತ ಹೇಳಿ ಆಗ ಇಬ್ಬರ ವಾದವೆನ್ನುವುದು ಪ್ರಾರಂಭವಾಗುತ್ತೆ. ವಾದ ಪ್ರಾರಂಭ ಮಾಡಿದಾಗ ಕೆಲವೇ ನಿಮಿಷದಲ್ಲೇ ಅವನ ತೇಜೋವಧವೆನ್ನುವುದು ಮಾಡಿಬಿಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಆಶ್ಚರ್ಯನೇ ಆಶ್ಚರ್ಯ. ಎಲ್ಲರಿಗೆ ಡಂಗುರವೆನ್ನುವುದು ಸಾಧನ. ಮಲ್ಲಹಣ ಇವತ್ತು ಸೋತ. ಮುಂದೆ ಸಂಚಾರ ಮಾಡ್ತಾ ಇರುವಾಗ ಮಹಾನುಭಾವರು ಮೂಡಬಿದ್ರಿ ಅಂತ ಒಂದು ಗ್ರಾಮ. ಆ ಮೂಡಬಿದ್ರಿ ಗ್ರಾಮದಲ್ಲಿ ಅನೇಕ ಜೈನ ದೇವಾಲಯಗಳು ಬಹಳ. ಅಂತಹ ಒಂದು ಗ್ರಾಮದಲ್ಲಿ ಬರ್ತಾ ಇದ್ದಾರೆ ಯಾರು, ವಾದಿರಾಜ ತೀರ್ಥರು. ಆಗ ಅಲ್ಲಿಯ ರಾಜ ಗುರುಗಳು ಬಂದಿದ್ದಾರೆ, ಅವರಿಗೆ ನಮ್ಮ ದೇವಾಲಯಕ್ಕೆ ಕರೆದುಕೊಂಡು ಒಯ್ಯಬೇಕು, ಅವರ ಪಾದ ನಮ್ಮ ದೇವಾಲಯಕ್ಕೆ ಬೀಳಬೇಕು ಅನ್ನುವ ಇಚ್ಛೆಯಿಂದ ಆ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಹೋಗಿ ಕೇಳ್ತಾ ಇರ್ತಾರೆ. ಆಗ ವಾದಿರಾಜ ತೀರ್ಥ ಹೇಳ್ತಾ ಇದ್ದಾರೆ, ನಾ ಏನು ಬರೋದಿಲ್ಲಪ್ಪ, ಸ್ಪಷ್ಟ ಹೇಳ್ತಾ ಇದ್ದಾರೆ. ಯಾಕಂದ್ರೆ ವೈಷ್ಣವ ದೇವಾಲಯ ಅಲ್ಲದು, ನಾನು ಬರೋದಿಲ್ಲ. ಸ್ವಾಮಿ ಆಗ್ರಹವೆನ್ನುವುದು ಮಾಡ್ತಾ ಇದ್ದಾನೆ, ನಾನು ನಿಮ್ಮ ಶಿಷ್ಯ ಭಕ್ತ ಎನ್ನುವುದು ಅನೇಕ ವಿಚಾರಗಳನ್ನು ಹೇಳಿದಾಗ ಸರಿಪ ನಾನು ಬರ್ತೇನೆ, ಆದರೆ ನೀ ಏನು ತೋರಿಸ್ತಾ ಇದ್ದಿ, ನವರತ್ನ ಖಚಿತವಾಗಿರತಕ್ಕಂತಹ ಏನು ಒಂದು ಮೂರ್ತಿ ಎನ್ನುವುದು ಇದೆ, ಬುದ್ಧ ಮೂರ್ತಿನೋ ಇನ್ಯಾವ ಮೂರ್ತಿನೋ ನಗ್ನವಾಗಿರ್ತಕ್ಕಂತಹ ಮೂರ್ತಿ, ಒಂದು ವೇಳೆ ಅದು ವೈಷ್ಣವ ಪ್ರತಿಮಾ ಆದರೆ ನೀನು ಅದು ಮಠಕ್ಕೆ ಒಪ್ಪಿಸು, ಹಾಗಿದ್ದರೆ ನಾನು ಬರ್ತೇನೆ. ಜೈನರ ದೇವಾಲಯದಲ್ಲಿ ವಿಷ್ಣು ಪ್ರತಿಮಾ ಎನ್ನುವುದು ಇರೋದೇ ಇಲ್ಲ. ಅವನು ಜೈನರ ರಾಜ, ತಾನೇ ಮಾಡಿಸಿದ್ದ ಆ ಮೂರ್ತಿ ಅದು ಅಲ್ಲೇ ಅಲ್ಲ. ಇವರೇನೋ ಒಂದು ಅಂತಾರೆ, ಸರಿ ಆಯಿತು ಅಂತ ಹೇಳ್ತಾರೆ, ಅದು ಪರಿಣಿತ ಆದರೆ ನಿಮಗೆ ಕೊಡ್ತೀನಿ, ಆಗಲಿಲ್ಲ ಅಂತಂದ್ರೆ ಕೊಡೋದಿಲ್ಲ.
ಶ್ರೀಪಾದಂಗಳವರ ಮಹಾನುಭಾವರು ಇನ್ನೇನು ಆ ಮೂರ್ತಿ ನೋಡ್ತಾ ಇದ್ದಾರೆ. ಆ ಪಚ್ಚದ ಮೂರ್ತಿ, ನವರತ್ನ ಖಚಿತವಾಗಿರತಕ್ಕಂತಹ ಒಂದು ನಗ್ನ ಪ್ರತಿಮ ವಿಠ್ಠಲನ ಮೂರ್ತಿ ಆಯಿತು. ವೈಷ್ಣವ ಝಕ್ಕಿಸ್ಲೆ ತಲೆ ಬಾಗಿ ಅವರಿಗೆ ಕೊಡಬೇಕಾಯ್ತದೆ. ಅಂದ್ರೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಮಹಿಮಾ ಅಂತಂದ್ರೆ ಎಲ್ಲಿ ಕಟಾಕ್ಷ ಹಾಕ್ತಾರೆ ಅಲ್ಲಿ ಒಂದು ಮಂಗಲಕರವಾಗಿರತಕ್ಕಂತಹ ಘಟನೆ ಎನ್ನುವುದು ನಡೀತದೆ. ಮುಂದೆ ಸಂಚಾರ ಮಾಡುವಾಗ ಪುಣೆ ಕ್ಷೇತ್ರದಲ್ಲಿ ಒಂದು ಘಟನೆ ಎನ್ನುವುದು ನಡೀತು. ಮುಂದೆ ಘಟನೆ ಎನ್ನುವುದು ನಡೀತಾ ಇರುವಾಗ ಪುಣೆ ಕ್ಷೇತ್ರದಲ್ಲಿ ಮಾಘ ಎನ್ನುವ ಕವಿ, ಆ ಮಾಘ ಕವಿ ತಾನು ಒಬ್ಬ ಗ್ರಂಥ ರಚನೆ ಎನ್ನುವುದು ಮಾಡಿದ ಶಿಶುಪಾಲ ವಧ. ಅದಕ್ಕೆ ಅಲ್ಲಿಯ ಎಲ್ಲ ಪಂಡಿತರು ಈ ಗ್ರಂಥ ಭಾರಿ ಅದ್ಭುತವಾಗಿದೆ, ಇದಕ್ಕೆ ಮೆರವಣಿಗೆ ಮಾಡಬೇಕು ಅನ್ನೋದು ಉದ್ಯುಕ್ತರಾದರು. ವಾದಿರಾಜರಿಗೆ ಆ ವಿಚಾರ ಗೊತ್ತಾಯಿತು. ಅವರಿಗೆ ಕರೆದೇ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ಆ ಶಿಶುಪಾಲ ವಧ ಎನ್ನುವ ಗ್ರಂಥ ಏನಿದೆ ಅದು ಉತ್ತಮ ಗ್ರಂಥ, ಇಲ್ಲ ಅಂತಲ್ಲ, ಆದರೆ ನಮ್ಮಲ್ಲಿ ಒಂದು ಗ್ರಂಥ ಇದೆ, ಆ ಗ್ರಂಥ ನಾನು ನಿಮಗೆ ಕೊಡ್ತೇನೆ, ಅದು ಪರಿಶೀಲನೆ ಎನ್ನುವುದು ಮಾಡ್ರಿ. ನಂದೇ ಮಾಡಬೇಕು ಅಂತಿಲ್ಲ, ಪರಿಶೀಲನೆ ಮಾಡಿ ಎರಡೂ ಗ್ರಂಥಗಳು ಅನೂಚಾನವಾಗಿ ಪರಿಶೀಲನೆ ಮಾಡಿ ಆಗ ನೀವು ಡಿಸೈಡ್ ಮಾಡಿ ಯಾವ ಗ್ರಂಥ ಮೆರವಣಿಗೆ ಮಾಡಲಿಕ್ಕೆ ಯೋಗ್ಯ ಆಯಿತು ಅಂತ ಹೇಳ್ತಾ ಇದ್ದಾರೆ. ಆಗ 19 ದಿವಸ ಟೈಮ್ ತಗೋತಾ ಇದ್ದಾರೆ ಯಾರು, ವಾದಿರಾಜ ತೀರ್ಥ. ಅವರ ಕೆಲಸ ಏನೋ ನಿತ್ಯ ಪೂಜೆ ಎನ್ನುವುದು ಮಾಡಬೇಕು. ಪೂಜೆ ಎನ್ನುವುದು ಮಾಡಿ ಮಂಗಳಾರತಿ ಮಾಡಿ ತೀರ್ಥ ಗೋಬೀಜ ಗಂಧ ಅಕ್ಷತೆ ಹೆಚ್ಚುವಾಗ ಒಂದೊಂದು ಸರ್ಗದ ನಿರ್ಮಾಣವೆನ್ನುವುದು ಮಾಡಬೇಕು. 19 ಸರ್ಗ ರುಕ್ಮಿಣೀಶ ವಿಜಯ ಎನ್ನುವ ಗ್ರಂಥ ರಚನೆ ಎನ್ನುವುದು ಬರ ಅದು ಕೊಟ್ಟು ಕಳಿಸಿದಾಗ ಹೆಸರನೇ ಮಂಗಲಮಯ, ರುಕ್ಮಿಣಿ ಈಶ ವಿಜಯ. ಇದರದ ಹೆಸರೇನು? ಶಿಶುಪಾಲ ವಧ, ಯುದ್ಧಕ್ಕೆ ಸಂಬಂಧಪಟ್ಟದ್ದು. ಪಂಡಿತರು ಜ್ಞಾನಿಗಳು ಅನೇಕ ವಿಚಾರವೆನ್ನುವುದು ಮಾಡಿ ರುಕ್ಮಿಣೀಶ ವಿಜಯ ಎನ್ನುವುದು ಅತ್ಯಂತ ಉತ್ತಮವಾಗಿರತಕ್ಕಂತಹ ಗ್ರಂಥ, ಭಾರೀ ಮಂಗಲಪ್ರದವಾಗಿರತಕ್ಕಂತಹ ಗ್ರಂಥ. ಈ ಗ್ರಂಥನೇ ಮೆರವಣಿಗೆ ಮಾಡೋಣ ಅಂತ ಡಿಸೈಡ್ ಮಾಡಿ ಆನೆ ಮೇಲೆ ಕೂಡಿಸಿ ಅದು ಮೆರವಣಿಗೆ ಎನ್ನುವುದು ಮಾಡ್ತಾರೆ. ಈ ಕಡೆ ವಾದಿರಾಜರಿಗೆ ಅನೇಕ ಭಕ್ತರು ಪ್ರಶ್ನೆ ಎನ್ನುವುದು ಮಾಡ್ತಾ ಇದ್ದಾರೆ, ಸ್ವಾಮಿ ನೀವು ಒಂದೊಂದು ಕೇವಲ ಗೋಪಿಚಂದನ ಅಂಗಾರಕ್ಷಂತಿ ಹಚ್ಕೋಬೇಕಾದ್ರೆ ಒಂದೊಂದು ಸರ್ಗವೆನ್ನುವುದು ಮುಗಿಸಿದ್ರಲ್ಲ, ಏನು ಎಲ್ಲವೂ ಕೂಡ ಹಯಗ್ರೀವ ದೇವರ ಒಂದು ಅನುಗ್ರಹ, ವಾಯುದೇವರ ಅನುಗ್ರಹ. ನಾ ಏನು ನಿತ್ಯ ಪುನಶ್ಚರಣೆ ಎನ್ನುವುದು ಮಾಡುತ್ತಿದ್ದೆ, ವಾಯುಸ್ತುತಿಯ ಪುನಶ್ಚರಣೆ, ಆ ವಾಯುಸ್ತುತಿಯ ಮಂತ್ರ ಪ್ರಭಾವದಿಂದಲೇನೇ ಇದಾಗ್ತದೆ ಹೊರತು ಸ್ವಂತ ನಾನಾಗಿ ಮಾಡಿದ್ದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಸರ್ಗ ಅತ್ಯದ್ಭುತವಾದ ಶ್ರೀಮದ್ ಭಾಗವತದ ದಶಮಸ್ಕಂದ ಶ್ರೀಕೃಷ್ಣನ ಬಾಲಲೀಲೆ. ಆ ಕೃಷ್ಣನ ಬಾಲಲೀಲೆ ಈ ರುಕ್ಮಿಣೀಶ ವಿಜಯ ಎನ್ನುವುದು ಎರಡೂ ಟ್ಯಾಲಿ ಮಾಡಿದಾಗ ಎಷ್ಟು ಅದ್ಭುತ ಅದ ಅನ್ನೋದು ಹೇಳ್ತಾ ಇದ್ದಾರೆ. ಕೃಷ್ಣ ಬೆಣ್ಣಿ ಯಾಕೆ ತಿಂತಿದ್ದ, ಯಾಕೆ ಗೋಪಿಯವರ ಮನೆಗೆ ಹೋಗ್ತಿದ್ದ, ಯಾಕೆ ತಾನು ಕಟ್ಟಿಕೊಂಡ, ಯಾಕೆ ನಳಕೂಬರನ್ನು ಬೆಳೆಸಿದ, ಅದು ಎಲ್ಲದಕ್ಕೂ ಒಂದೊಂದು ಉಪಮಾ ಎನ್ನುವುದು ಹೇಳ್ತಾ ಇದ್ದಾರೆ. ಅದೇ ರುಕ್ಮಿಣೀಶ ವಿಜಯದಲ್ಲಿ ಭಾರಿ ಅದ್ಭುತವಾಗಿರತಕ್ಕಂತಹ ಗ್ರಂಥ. ಮುಂದೆ ಉಡುಪಿ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಉಡುಪಿ ಕ್ಷೇತ್ರಕ್ಕೆ ಬಂದಾಗ ಕೃಷ್ಣನ ಪೂಜೆ ಎನ್ನುವುದು ತಾವು ಕೈಂಕರ್ಯವೆನ್ನುವುದು ಮಾಡ್ತಾ ಇದ್ದಾರೆ. 99 ವರ್ಷದ ಒಬ್ಬ ಮುದುಕ ಆ ಗುರುಗಳ ಹತ್ರ ಬಂದು, ಸ್ವಾಮಿ ಇನ್ನೇನು ಬೇಡ, ಕೊನೆ ಅವಸಾನ ಕಾಲದೆ, ಕಣ್ಣು ಹೋಗಿದೆ, ಮೂರ್ತಿ ನೋಡಬೇಕು ಎನ್ನುವುದು ಇಚ್ಛಾ, ನನಗೆ ಕಣ್ಣನ್ನು ಕೊಡಿ ಅಂತ ಕೇಳ್ತಾ ಇದ್ದೆ. 99 ವರ್ಷ, ಇನ್ನೇನು ಈಗೋ ಇನ್ಯಾವಾಗಲೋ ಅನ್ನುವ ಒಂದು ಸ್ಥಿತಿ ಇರ್ತದೆ. ಆಗ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಒಳಗಡೆ ಕೂತು ಕೃಷ್ಣನನ್ನ ಜೊತೆಗೆ ಸಂವಾದವೆನ್ನುವುದು ಸಾಧಿಸ್ತಾರೆ. ಏನು ಸಂವಾದ ಸಾಧಿಸ್ತಾನೆ? ಸ್ವಾಮಿ ಒಂದು ಮಾತು ಕೇಳು ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನ ಭಕ್ತ, ಹೊರಗೆ ಬಂದವನು ನನ್ನ ಭಕ್ತ. ನಿನ್ನ ಒಂದು ಅನುಗ್ರಹದಿಂದ ನಾನು ಅವನಿಗೆ ಕಣ್ಣು ಕೊಡ್ತೀನಿ ಅಂತ ಹೇಳಿಬಿಟ್ಟಿನಿ. ಈ ಗಂಧವೆನ್ನುವುದು ಕೊಟ್ಟಾಗ ಕಣ್ಣಿಗೆ ಹಚ್ಚಿಕೊಂಡಾಗ ಅವನಿಗೆ ಕಣ್ಣು ಕಾಣಿಸ್ಬೇಕು. ಇಲ್ಲ ಮರ್ಯಾದೆ ಹೋಗೋದು ನಂದಿಲ್ಲ, ನಿಂದು. ಯಾಕೆಂತಾನೆ ನಮೇ ಭಕ್ತ ಪ್ರಣಶ್ಯತಿ, ಗೀತೆಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಹೇಳಿಬಿಟ್ಟಿ ನೀನು. ಆದ್ರೆ ಅದು ಜವಾಬ್ದಾರಿ ನಿಂದು. ಸ್ವಾಮಿ ನಾನು ನಿನ್ನನ್ನು ನಂಬಿದ್ದೇನೆ, ಈ
ತಾನಲ್ಲ, ಮಂಗಳಾರತಿ ಮಾಡ್ತಾ ಇದ್ದಾರೆ. ಆ ಗಂಧ ಅವನಿಗೆ ಕೊಟ್ಟು ಕಣ್ಣಿಗೆ ಹಚ್ಚಿಕೊಂಡಾಗ ಆ ದಿವ್ಯವಾಗಿರ್ತಕ್ಕಂಥ ಮೂರ್ತಿ ನೋಡ್ತಾ ಇದ್ದಾನೆ. 99 ವರ್ಷ, ಮತ್ತೊಂದು 20 ವರ್ಷ ಅವನು ಬೆಳೀತಾನೆ. ಇನ್ನೇನು ಬೇಕು? ಎಂತಾದ್ದೇ 99 ವರ್ಷಕ್ಕೆ ಯಾವ ಸರ್ಜರಿಯನ್ನು ಮಾಡ್ಲಿಕ್ಕೆ ಆಗ್ತದ? ಇಲ್ಲ, ಸಾಧ್ಯನೇ ಇಲ್ಲ. ಇಂತಹ ಮಹಾನುಭಾವರು ವಾದಿರಾಜ ತೀರ್ಥ ಶ್ರೀಪಾದಂಗಳವರು. ಮುಂದೆ ಸೋಂದಾ ಕ್ಷೇತ್ರದಲ್ಲಿಯೇ ಅಥವಾ ಯಾವುದಾದ್ರೆ ಒಂದು ಕ್ಷೇತ್ರದಲ್ಲಿ ತ್ರಿವಿಕ್ರಮ ದೇವರ ಒಂದು ದೇವಾಲಯವೆನ್ನುವುದು ಕಟ್ಟಡ ನಡೀತಿರ್ತಕ್ಕಂಥದ್ದು. ಎಲ್ಲ ಕಟ್ಟಡವೆನ್ನುವುದು ಪೂರ್ಣವಾಗ್ತದೆ. ಸ್ವಲ್ಪ ದಕ್ಷಿಣ ಕರ್ನಾಟಕದಲ್ಲಿ ಯಾವತ್ತೇ ಒಂದು ಗುಡಿಯ ಮುಂದೆ ಒಂದು ಗರುಡ ಕಂಬ ಎನ್ನುವುದು ಇದ್ದೇ ಇರ್ತದೆ. ಸಾವಿರಾರು ಜನ ಆ ಗರುಡ ಕಂಬವೆನ್ನುವುದು ಎತ್ತುತ್ತಿರ್ತಾರೆ, ಪೂರ್ಣ ಎತ್ತುತ್ತಾರೆ. ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಿಸ್ಟೇಕ್ ಆಯಿತು, ಜೋರಾಗಿ ಬೀಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತಳಗೆ ನೋಡಿದ್ರೆ ನೂರಾರು ಜನರು, ನೂರಾರು ಭಕ್ತರು. ಆಗ ಆ ಕೆತ್ತನಕಾರ ಏನು ಮಾಡ್ತಾ ಇದ್ದಾನೆ, ಒಂದು ವೇಳೆ ಈ ಕಂಬ ಬಿತ್ತು ಅಂತಂದ್ರೆ ಎಲ್ಲರೂ ಸತ್ತೋಗ್ತಾರೆ, ಬೀಳಬಾರದು, ಬಿತ್ತರೆ ವಾದಿರಾಜನ ಆಣೆ ಅಂತ ಬದಲು ಬಿಡ್ತಾರೆ. ಆ ಕಂಬ ಹಾಗೇ ನಿಂತು, ಅಂದ್ರೆ ಅಷ್ಟು ಮಾತಿನ ಪ್ರಭಾವ ಈ ರೋಮಾಂಚನವಾಗ್ತದೆ. ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಅಂತಾರೆ ಮಹಾನುಭಾವರು, ಮಹಾಗುರುಸಾರ್ವಭೌಮರು. ಇನ್ನೂ ಅವರ ಮಹಿಮೆ ಎನ್ನುವುದು ಭೂತರಾಜರು. ಅಪ್ರತಿಮವಾಗಿರತಕ್ಕಂತಹ ಘಟನೆ. ನಾರಾಯಣಾಚಾರ್ಯರೇ ಭೂತರಾಜರ. ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಮಹಿಮೆ 1, 2, 4, 10, 15 ನಿಮಿಷ ಅಂತಂದ್ರೆ ಹೇಳಲಿಕ್ಕಾಗೋದೇ ಇಲ್ಲ, ಆಗೋದೇ ಇಲ್ಲ. ಇಂತಹ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಆದ ಮೇಲೆ ಮಹಾನುಭಾವರಾಗಿರತಕ್ಕಂತಹ ವ್ಯಾಸತೀರ್ಥರ ಒಂದು ಘಟನೆ ಎನ್ನುವುದು ಕೇಳಿ ಗುರುಗಳಿಗೆ ಸಮರ್ಪಣೆ ಎನ್ನುವುದು ಮಾಡು. ವ್ಯಾಸತೀರ್ಥ ಶ್ರೀಪಾದಂಗಳವರು ಮಧ್ವ ಸಿದ್ಧಾಂತದ ದೊಡ್ಡದಾಗಿರತಕ್ಕಂತಹ ಕಟ್ಟಡವನ್ನೇ ಕಟ್ಟಿರತಕ್ಕಂತಹ ಮಹಾನುಭಾವ. ಯಾವ ರೀತಿಯಾಗಿ ರಾಯರಿಗೆ ಕಲ್ಪವೃಕ್ಷ ಕಾಮಧೇನು ಅಂತ ಹೇಳ್ತೇವೋ ಆ ರೀತಿಯಾಗಿ ವ್ಯಾಸರಾಜರಿಗೂ ಸಹಿತ ಕಲ್ಪವೃಕ್ಷ ಕಾಮಧೇನು ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ವ್ಯಾಸರಾಜ ತೀರ್ಥ ಶ್ರೀಪಾದಂಗಳವರು ಬ್ರಹ್ಮಣ್ಯ ತೀರ್ಥರು ಮತ್ತು ಶ್ರೀಪಾದರಾಜರ ಅನುಗ್ರಹದಿಂದ ಒಂದು ಕಡೆಗೆ ಸಂಚಾರವೆನ್ನುವುದು ಮಾಡಿ ಬರ್ತಾ ಇದ್ದಾರೆ. ಸಂಚಾರ ಮಾಡುವ ಪ್ರಸಂಗದಲ್ಲಿ ಪಕ್ಷಧರ ಮಿಶ್ರ ಎನ್ನುವ ದೊಡ್ಡವಾಗಿ ಭಾರೀ ದೊಡ್ಡ ವಿದ್ವಾಂಸ, 72 ವರ್ಷ ಅವರಿಗೆ. ಅದರಲ್ಲಿ 10 ರಿಂದ 16 ವರ್ಷ ಮಾತ್ರ ಪಾಠವೆನ್ನುವುದು ಕೇಳಿದ್ದಾರೆ. ಅದಾದ ನಂತರ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಪಾಠ ಹೇಳಿ 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 ಎಲ್ಲವೂ ಕೂಡ ಸಕಲ ವಿದ್ಯಾ ಪ್ರವೀಣರಾಗಿದ್ದಾರೆ. ಯಾರು? ಪಕ್ಷಧರ ಮಿಶ್ರ. ಅವರ ಜೊತೆಗೆ ವಾದ ಹಾಕಬೇಕು ಎನ್ನುವ ಉದ್ದೇಶದಿಂದ 16 ವರ್ಷದ ತರುಣರಾಗಿರತಕ್ಕಂತಹ ವ್ಯಾಸತೀರ್ಥರು ಅಲ್ಲಿ ಬರ್ತಾ ಇದ್ದಾರೆ. ಬಂದು ಅವರಿಗೆ ಒಂದು ಪತ್ರವೆನ್ನುವುದು ಬರೀತಾರೆ, ನಾವು ನಿಮ್ಮ ಜೊತೆಗೆ ವಾದವೆನ್ನುವುದು ಹಾಕಬೇಕು. ಪಕ್ಷಧರ್ಮಿಷ್ಠರು ನೋಡ್ತಾ ಇದ್ದಾರೆ, ಆ ರಾಯಸ ಒಗದು ಬಿಡ್ತಾರೆ. ಇವರ ವಯಸ್ಸೇನು, ಇವರ ಮಾತಾಡೋದೇನು, ನನ್ನ ವಯಸ್ಸೇನು, ನನ್ನ ಪಾಂಡಿತ್ಯ ಏನು? 16 ವರ್ಷದ ಹುಡುಗ, ನಾನು 72 ವರ್ಷ, ಇಡೀ ಎಲ್ಲವೂ ಕೂಡ ತಿಳಿದುಕೊಂಡವನನ್ನು ನಾನು. ವಿದ್ಯೆಯ ಮದ, ವಿದ್ಯೆಯ ಅಹಂಕಾರ ದೂರ ಹಾಕಿಬಿಡ್ತು. ವ್ಯಾಸರಾಜರಿಗೆ ಸ್ವಲ್ಪ ಮನಸ್ಸಿಗೆ ಬೇಚಾರ. ಸೋಲೋ ಗೆಲುವು ಮುಂದಿನ ಮಾತರೆ, ಅಪಾಯಿಂಟ್ಮೆಂಟ್ ಅಲ್ಲೇ ಸಿಗಬೇಕಾಗಿತ್ತಲ್ಲ. ಸರಿ, ಭಗವಂತನ ಇಚ್ಛೆ. ನನ್ನ ಗುರುಗಳು ಅನುಗ್ರಹ ಅಭಯ ಹಸ್ತವೆನ್ನೋರು ಇಟ್ಟು ಕಳಿಸಿದ್ದಾರೆ ಅಂತಂದ್ರೆ ಸಮಯ ಬಂದೇ ಬರ್ತದೆ. ಆ ಸ್ಥಾನದಲ್ಲಿ ರಾಜ ಇದ್ದ. ಆ ರಾಜ ವ್ಯಾಸರಾಜರ ಹತ್ತಿರ ಬರ್ತಾ ಇದ್ದಾನೆ. ಸ್ವಾಮಿ, ನನಗೆ ಎಲ್ಲ ಇದೆ, ಆದರೆ ಅದರ ಉಪಭೋಗ ಮಾಡುವವನು ಯಾರೂ ಇಲ್ಲ. ನಾನು ಹೋದ ಮೇಲೆ ನನ್ನ ಗದ್ದಿ ಕಾಯುವವನು ಯಾರಾದರೂ ಬೇಕಲ್ಲ, ಅದಕ್ಕಾಗಿ ಸಂತಾನ ಭಾಗ್ಯ ಕರುಣಿಸಲಿ ಸ್ವಾಮಿ. ಆಯಿತು ಅಂತ ಹೇಳ್ತಾ ಇದ್ದಾರೆ. ಗುರುಗಳ ಮಂತ್ರಾಕ್ಷಿತಿ ಸಂತಾನ ಗೋಪಾಲ ಮಂತ್ರ ಅಭಿಮಂತ್ರಣವೆನ್ನುವುದು ಮಾಡಿ ಮಂತ್ರಾಕ್ಷತೆ ಎನ್ನುವುದು ಕೊಡ್ತಾ ಇದ್ದಾರೆ. ಹೆಣ್ಣು ಮಗಳು ಗರ್ಭಿಣಿ ಎನ್ನುವುದು ಆಗ್ತಾ ಇದ್ದಾಳೆ. ಶುದ್ಧವಾದ ಒಂದು ಗಂಡು ಮಗು ಎನ್ನುವುದು ಆಗ್ತದೆ. ಆಗ ವ್ಯಾಸರಾಜರ ಪಾದಕ್ಕೆ ಬಿದ್ದು ತಾನು
ಕೃತಜ್ಞತೆ ಎನ್ನುವುದು ಸಮರ್ಪಣೆ ಎನ್ನುವುದು ಮಾಡ್ತಾ ಇದ್ದಾರೆ. ಸ್ವಾಮಿ ಏನು ಬೇಕು ಹೇಳಿ, ನನ್ನ ಅರ್ಧ ರಾಜ್ಯ ಬೇಕಾ ನಿಮಗೆ? ಅರ್ಧ ರಾಜ್ಯವೆನ್ನುವುದು ಒಪ್ಪಿಸ್ತೇನೆ. ನೀನು ರಾಜ್ಯ ಕೊಡುವುದಾದ್ರೆ ನಾನು ಎಲ್ಲ ರಾಜ್ಯ ಬಿಟ್ಟು ಇಲ್ಲಿ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನಾವು ಸನ್ಯಾಸಿಗಳು, ಇನ್ನೇನೂ ಬೇಡ. ನೀನು ಕೊಡುವುದೇ ಆದರೆ ನಿನ್ನ ಆಸ್ಥಾನದಲ್ಲಿ ಒಂದು ವಿದ್ಯಾಪೀಠ ನಡೀತಾ ಇದೆ ನಿನ್ನ ದುಡ್ಡಿನಿಂದ. ಅವರ ಕುಲಪತಿಗಳು ಯಾರು ಇದ್ದಾರೆ ಅವರ ಜೊತೆಗೆ ನಾನು ವಾದ ಹಾಕಬೇಕು, ಅವರ ಜೊತೆಗೆ ನಾನು ಭೇಟಿಯಾಗಿ ಕೆಲವು ವಾಕ್ಯಾರ್ಥವೆನ್ನೋದು ಮಾಡಬೇಕು. ಇದನ್ನು ನೀನು ಮಾಡಬೇಕು. ರಾಯಸ ಬರೀತಾನೆ ರಾಜ, ಅದು ತೆಗೆದು ಹಾಕುವಂಗಿಲ್ಲ. ಪಕ್ಷಧರ ಮಿಶ್ರಿಗೆ ತಲಸೂಲಿ ಅಂತ ಬಿಡ್ತು. ಏನಪ್ಪ ಇವನ ಜೊತೆ ಏನು ಮಾತಾಡಬೇಕು ನಾನು? ಸರಿ, ಒಂದು ರಾಷ್ಟ್ರೀಯ ಹಬ್ಬದ ಆದ ಮೇಲೆ ವಾಕ್ಯಾರ್ಥಕ್ಕೆ ಎದರಾಬೆದರ ಆಗ್ತಾ ಇದ್ದಾರೆ. 72 ವರ್ಷದ ಇವರು 16 ವರ್ಷದ ಅತ್ಯಂತ ತೇಜಸ್ವಿಯಾಗಿರತಕ್ಕಂತಹ ಬಾಲಕ. ಆಗ ಏನೋ ಒಂದು ತಪ್ಪಿ ನಮಸ್ಕಾರ ಮಾಡಿದ್ದಾರೆ. ಆಗ ಹೇಳ್ತಾ ಇದ್ದಾರೆ ಪಕ್ಷಧರ ಮಿಶ್ರರು, ಏನು ಅಂತಂದ್ರೆ, ನಾನು ನಿಮಗೆ ನಮಸ್ಕಾರ ಮಾಡಿಲ್ಲ, ನಿಮ್ಮ ವಸ್ತ್ರಕ್ಕೆ ನಮಸ್ಕಾರ ಮಾಡಿದೆ. ಅಂದ್ರೆ ಅಹಂಕಾರ, ನಿಮಗೆ ಎಲ್ಲಿ ನಮಸ್ಕಾರ ಮಾಡೋದು? 3 ದಿವಸ ಕೇವಲ ಪೂರ್ವ ಪಕ್ಷವೆನ್ನುವುದು ಅವರ ಮುಂದೆ ಇಡ್ತಾ ಇದ್ದಾರೆ. ತಮ್ಮ ವಿಚಾರವೆನ್ನುವುದು 3 ದಿವಸ, ಒಂದಲ್ಲ ಎರಡಲ್ಲ ನಾಲ್ಕಲ್ಲ 8 ತಾಸಲ್ಲ, 3 ದಿವಸ ಪೂರ್ವಪಕ್ಷವೆನ್ನುವುದು ಅವರ ಮುಂದೆ ಇಟ್ಟಾಗ 3ನೇ ದಿವಸ ಹೇಳ್ತಾ ಇದ್ದಾರೆ, ತಿಳಿತಾ ನಿಮಗೆ, ನೀವಿದಕ್ಕೆ ಖಂಡನೆ ಮಾಡುವ ಅವಶ್ಯಕತೆ ಎನ್ನುವುದಿಲ್ಲ. ನಾನು ಏನು ಹೇಳಿದನೋ ಅದು ಮರಳಿ ನನಗೆ ಹೇಳಿಬಿಟ್ರೆ ಸಾಕು, ಇಷ್ಟೇ ಸಾಕು. ಆಗ ವ್ಯಾಸರಾಜರು ಹೇಳ್ತಾ ಇದ್ದಾರೆ, ನೀವು ಏನು ಹೇಳಿದಿರಿ ಅದು 3 ಥರ ನಾನು ಖಂಡನೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಖಂಡನೆ ಅಂತಂದಾಗಲೇ ಅವ್ರ ತಲೆ ತಿರುಗಿಬಿಟ್ಟು 3 ಥರ, ಒಂದು ಥರ ಹೇಳೋದೇ ಕಷ್ಟ, 3 ಥರ ಹೇಳ್ತಾ ಇದ್ದಾರಲ್ಲ. ಏನು 3 ಥರ ಹೇಳ್ತೀರಿ ನೀವು? ನೀವು ಏನು ಹೇಳಿದ್ರೋ ಅದು ಎಲ್ಲವೂ ಕೂಡ ಹೇಳಿ ಅದಕ್ಕೆ ಖಂಡನೆ ಮಾಡಲು, ಅಥವಾ ಒಂದೊಂದು ಘಟ್ಟಕ್ಕೆ ನಿಲ್ಲಿಸಿ ಖಂಡನೆ ಮಾಡಲು, ಅಥವಾ ಒಂದೊಂದು ವಾಕ್ಯಕ್ಕೆ ನಿಲ್ಲಿಸಿ ಖಂಡನೆ ಮಾಡಲು ಹೇಳ್ರಿ ಅಂತ ಹೇಳ್ತಾರೆ. ಆಗ ಪಕ್ಷಧರ ಮಿಶ್ರರಿಗೆ ಏನಾದರೂ ಹೇಳ್ರಿ ಅಂತ ಸಂಪೂರ್ಣವಾಗಿ 3 ಥರ ಅವರು ಹೇಳಿರತಕ್ಕಂತಹ ಪ್ರತಿಯೊಂದು ವಾಕ್ಯ ಚತ್ತು ಬಿಡದೇನೆ ಸಂಪೂರ್ಣವಾಗಿ ಮತದ ಸ್ಥಾಪನೆ ಎನ್ನುವುದು ಮಾಡ್ತಾ ಇದ್ದಾರೆ. ಇನ್ನೇನು ಪಕ್ಷಧರ ಮಿಶ್ರರಿಗೆ ನೋಡ್ತಾ ಇದ್ದಾರೆ. ಪಕ್ಷಧರ ಮಿಶ್ರ ಅಲ್ಲಿಲ್ಲೇ ಇಲ್ಲ. ವ್ಯಾಸರಾಜರ ಪಾದವನ್ನೋದು ಗಟ್ಟಿ ಹಿಡಿದು ಕಣ್ಣೀರಿನಿಂದ ಕಾಲ ತೊಳಿತಾ ಇದ್ದಾರೆ, ಕಣ್ಣೀರಿನಿಂದ ಕಾಲ ತೊಳಿತಾ ಇದ್ದಾರೆ. ಆಗ ಪಕ್ಷಧರ ಮಿಶ್ರರ ಮಾತಿದೆ, ಯಾವುದು ನಾನು ತಿಳ್ಕೊಂಡಿದ್ದೇನೆ ಅದು ಎಲ್ಲವೂ ಕೂಡ ನೀವು ತಿಳ್ಕೊಂಡಿದ್ದೀರಿ, ನಾನು ಏನು ತಿಳ್ಕೊಂಡಿಲ್ಲವೋ ಅದನ್ನೂ ಕೂಡ ನೀವು ತಿಳ್ಕೊಂಡಿದ್ದೀರಿ. ನನ್ನ ಜೊತೆಗೆ ವಾದ ಹಾಕಲಿಕ್ಕೆ ವೇದವ್ಯಾಸ ದೇವರೇ ಬಂದೇನು ವಾದ ಹಾಕಿದ್ರೆ ಸೋಲಬಹುದೇನೋ ಅಂತ ಅಹಂಕಾರದಿಂದ ನಾನು ಪಟ್ಟರೆ, ನೀವು ನವೀನ ವ್ಯಾಸ, ಹೊಸದಾಗಿರ್ತಕ್ಕಂತಹ ವೇದವ್ಯಾಸ ದೇವರು, ಅಭಿನವ ವೇದವ್ಯಾಸ ದೇವರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪಾಂಡಿತ್ಯವೆನ್ನೋದು ಬರದೇನಿದೆ ಅದು ವಯೋವಸ್ಥಾದಿಂದ ಉಪಯೋಗನೇ ಇಲ್ಲ. ಸಣ್ಣ ಹುಡುಗನಿಗೂ ಸಹಿತ 18 ಅಧ್ಯಾಯ ಗೀತೆ ಎನ್ನುವುದೇ ಹೇಳ್ತಾ ಇದೆ, ಅದು ಪೂರ್ವಜನ್ಮದ ಸುಕೃತ. ಇಂತಹ ಅನೇಕ ಘಟನೆ ಎನ್ನುವುದು ನಡೀತಕ್ಕಂಥದ್ದಾಗ್ತದೆ. ಇಂತಹ ಮಹಾನುಭಾವರ ವ್ಯಾಸರಾಜರ, ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ, ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಆರಾಧನಾ ನಿಮಿತ್ತ ನಾವು ನಡೀತಾ ಇರತಕ್ಕಂತಹ ಈ ಸಣ್ಣದಾಗಿರತಕ್ಕಂತಹ ವಾಕ್ಕುಸಮನವನ್ನೋದು ಅವರ ಆರಾಧ್ಯ ದೇವನಾಗಿರತಕ್ಕಂತಹ ಶ್ರೀಮನ್ ಮೂಲರಾಮಚಂದ್ರ ದೇವರು, ಶ್ರೀಕರನಾರಾಯಣ ಮತ್ತು ಭೂವರಾಹ ಅವನ ಅಡಿದಾವರಗಳಲ್ಲಿ ಸಮರ್ಪಣೆ ಎನ್ನುವುದು ಮಾಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವ್ಯ ಪುಣ್ಯಂ ಅವಾಪ್ನೋತಿ ಗುರೋರ್ಮಮ.